ಪರೀಕ್ಷಿತ ಮಹಾರಾಜರು ಮಾಡಿದ ಪ್ರಶ್ನೆಗಳಿಗೆ ಇವರು ಕೊಟ್ಟಂತಹ ಉತ್ತರ ವರಿಯಾನ್, ತುಂಬ ಶ್ರೇಷ್ಠವಾದ ಪ್ರಶ್ನೆಗಳನ್ನು ನೀವು ಮಾಡಿದ್ದೀರಿ ಮಹಾರಾಜ. ನಿನ್ನ ಪ್ರಶ್ನೆ ತುಂಬ ಶ್ರೇಷ್ಠವಾಗಿದೆ. ಬೇರೆ ಯಾರಿಗೂ ಕೂಡ ಈ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋ ಭಾವ ಬರೋದೇ ಇಲ್ಲ. ಅಂತಹ ಒಂದು ದೊಡ್ಡ ಪ್ರಶ್ನೆಯನ್ನು ನೀವು ಮಾಡಿದ್ಯಪ್ಪ ಅದೆಲ್ಲ ಹೇಳಿದ್ರು ಜನಗಳಿಗೆ ಯಾವ ರೀತಿಯಲ್ಲಿದೆ. ಆದ್ದರಿಂದ ಏನು ಮಾಡಬೇಕು ಅನ್ನೋದಕ್ಕೆ ಉತ್ತರ ಕೊಡ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರವ್ಯಯ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಅಭಯ ಬೇಕು. ಯಾವ ರೀತಿಯಾದಂತಹ ಭಯವೂ ನಮಗೆ ಬರಬಾರದು. ಪರಮ ಸುಂದರವಾಗಿರ್ತಕ್ಕಂತಹ ಸಾಧನ ಜೀವನ ನಮ್ಮದಾಗಬೇಕು ಅಂತಂದರೆ 3 ಮಾಡಬೇಕು ಅಂತಾರೆ. ಆ 3 ಮತ್ತೆ 6 ಮಾಡ್ತಾರೆ. ಆ 3, 6 ಸೇರಿಸಿ ಶುಕಾಚಾರ್ಯರ ಮಂಗಳಾಚರಣೆ ಹೇಳುವಾಗ ನಾನು ಹೇಳ್ತೀನಿ. ಅವ್ರೇನು ಹೇಳ್ತಾರೆ? 3 ಮಾಡ್ರಿ. ಏನು ಮಾಡಬೇಕು? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರವ್ಯಯ. ದೇವರನ್ನ ಭಗವಂತ ಅಂತ ಕರೀತಾರೆ. ನಾರಾಯಣನಿಗೆ ದೇವರಿಗೆ ಏನು ಹೆಸರು? ಭಗವಂತ ಅಥವಾ ಭಗವಾನ್. ಭಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ 100 ಅರ್ಥಗಳಿದೆ. ಆ 100 ಅರ್ಥಗಳಲ್ಲಿ ಒಂದು ಅರ್ಥ 6 ಪ್ರಧಾನವಾದ ಗುಣಗಳಿಂದ ಕೂಡಿದ್ದಾನೆ. ಆದ್ದರಿಂದ ನಾವು ದೇವರನ್ನ ಭಗವಂತ ಅಂತ ಕರೆದು ಬಿಡೋದು. ದೇವರನ್ನ ಭಗವಂತ. ಏನೂ ಗೊತ್ತಿಲ್ಲ ಅಂದರೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಅಂದ್ಬಿಡ್ತೀವಿ ನಾವು. ಆ ಭಗವಂತ ಅನ್ನೋ ಶಬ್ದಕ್ಕೆ ಸಮಾನಾರ್ಥಕವಾದಂತಹ ಶಬ್ದಗಳು 2 ಇದೆ. ನಾವೇನು ಹೇಳ್ತೀವಿ? ಮೊದಲು ಭಗ ಅನ್ನುವ ಶಬ್ದಕ್ಕೆ ಅರ್ಥ ತಿಳ್ಕೊಳ್ಳೋಣ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ವಿಷ್ಣು ಪುರಾಣದಲ್ಲಿ ಭಗ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಪರಿಪೂರ್ಣವಾದ ಐಶ್ವರ್ಯ. ಐಶ್ವರ್ಯ ಅಂತೀವಿ. ಐಶ್ವರ್ಯ ಅಂದ್ರೇನು? ಸಾಮಾನ್ಯವಾಗಿ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಅಂತೀವಿ. ಐಶ್ವರ್ಯ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವು ಮಾಡುವಂಥ ಅರ್ಥ ಯಾವುದು? ಹಣ, ಸಂಪತ್ತು ಅಂತ ಅರ್ಥ. ಆದರೆ ಐಶ್ವರ್ಯ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಹೇಳುವಂಥ ಅರ್ಥ ನಾವು ಈಶ್ವರ ಅಂತೀವಿ. ಈಶ್ವರ ಅಂತನ್ನೋದು ಯಾವ ಸ್ಪೆಸಿಫಿಕ್ ದೇವತೆಯನ್ನು ನಿರೂಪಣೆ ಮಾಡೋದಿಲ್ಲ. ಈಶ್ವರ ಅನ್ನುವ ಶಬ್ದ, ಭಗವಂತ ಅನ್ನುವ ಶಬ್ದ, ಬ್ರಹ್ಮ ಅನ್ನುವ ಶಬ್ದ, ಆತ್ಮ ಅನ್ನುವ ಶಬ್ದ, ಇದೆಲ್ಲ ಅತ್ಯಂತ ರಹಸ್ಯವಾದ ನಾಮಗಳು. ಈಶ್ವರ ಅಂತಂದರೆ ಯಾರು ಪ್ರಭು ಇದ್ದಾನೆ, ಯಾರು ಕಮಾಂಡ್ ಯಾರು ಮಾಡ್ತಾನೆ ಅವನಿಗೆ ಈಶ್ವರ ಅಂತ ಹೆಸರು. ಆದರೆ ರುದ್ರದೇವರಿಗೆ, ಪಾರ್ವತೀಪತಿಗಳಾದ ಮಹಾರುದ್ರದೇವರಿಗೆ ಫೇಮಸ್ ಆದಂಥ ಹೆಸರು ಯಾವುದು? ಪಂಚಭೂತಗಳನ್ನು, ಸಕಲ ಜಗತ್ತನ್ನ ನಿಯಮನ ಮಾಡ್ತಾರೆ. ಅದು ಈಶ್ವರ ಅಂತಂದರೆ ಒನ್ ಹೂ ಕಂಟ್ರೋಲ್ಸ್ ದ ವರ್ಲ್ಡ್, ಅವನು ಈಶ್ವರ. ಆ ಈಶ್ವರದ ಭಾವ ಐಶ್ವರ್ಯ. ಕೆಲವರಿಗೆ ಪವರು ಕೆಲವು ವರ್ಷಗಳ ತನಕ ಮಾತ್ರ ಇರುತ್ತೆ. ಆ ವರ್ಷಗಳು ಕಳೆದ ಮೇಲೆ ಅವರು ಮತ್ತೆ ಅಲ್ಲಿಗೆ ಹೋದರೂ ಕೂಡ ಅವರ ಕೆಳಗಡೆ ಕೆಲಸ ಮಾಡಿದವರೇ ಮತ್ತೆ ಮಾತಾಡ್ಸಲ್ಲ. ಯಾಕೆ? ನೀವೀಗ ಪವರ್ಲೆಸ್, ನಿಮ್ಮಲ್ಲಿ ಪವರ್ ಇಲ್ಲ. ಅಲ್ಲಪ್ಪ, ಹೋದ ವರ್ಷ ನಾನು ಈ ಪವರಲ್ಲೇ ನಿನಗೆ ನಾನು ಸಂಬಳ ಕೊಡ್ತಾ ಇದ್ನಲ್ಲಯ್ಯ ಅಂದರೆ ಅದವಾಗ. ಈಗೆಲ್ಲ ಅಲ್ಲ ಸ್ವಾಮಿ, ಇವಾಗ ನಿಮ್ಮ ಪವರ್ ಏನಾಗಿದೆ ಅಲ್ವಾ? ಆರ್ಮಿ, ಎಕ್ಸ್ ಆರ್ಮಿ ಅಲ್ವಾ? ಎಕ್ಸ್ ಅಂತ ಆಗಿಬಿಟ್ರೆ ನಾನು ಮಹಾ ಐಶ್ವರ್ಯವಂತ ಅಂದರೂ ಕೂಡ ಕೇಳಲ್ಲ. ಆದ್ದರಿಂದ ಎಲ್ಲರಿಗೂ ಅವರವರ ಪವರ್ ಏನಿದೆ ಸೀಮಿತ ಕಾಲದವರೆಗೂ ಮಾತ್ರ. ಬ್ರಹ್ಮಾದಿಗಳಿಗೂ ಕೂಡ ಅವರ ಪವರ್ ಸೀಮಿತ ಕಾಲದಲ್ಲಿ ಮಾತ್ರ. ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಬ್ರಹ್ಮದೇವರು ನಾನು ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅದು ದೇವರಂತಾನೆ. ನೀನು ಎಕ್ಸ್, ನೀನು ಸೃಷ್ಟಿ ಕಾರ್ಯಗಳನ್ನು ಮಾಡಿದ್ದಾಯ್ತಾಗಲೇ ನೀನೇನಿದ್ರು ಆ ಪುಣ್ಯ ವಿಶೇಷವನ್ನು ಅನುಭವಿಸು, ಸಹಭೋಗವನ್ನು ನಾನು ನಿಂಗೆ ಕೊಡ್ತೇನೆ ಅಂತಾನೆ. ಮತ್ತು ಹಾಗಾದ್ರೆ ಸೃಷ್ಟಿ ಕಾರ್ಯ ಮಾಡೋರು ಯಾರು? ಅವರ ಪ್ಲೇಸ್ಗೆ ಬಂದಂಥ ವಾಯುದೇವರು. ಆದ್ದರಿಂದ ಎಲ್ಲರಿಗೂ ಪವರ್ ಅಂತನ್ನೋದು ಒಂದು ಸೀಮಿತವಾದ ಕಾಲದವರೆಗೂ ಇರುತ್ತೆ. ಅನಂತ ಕಾಲದವರೆಗೂ ಈಶ್ವರನಾಗಿ ನಿಂತವನು ಯಾರು?
ದೇವರು. ಆದ್ದರಿಂದ ಅನಂತ ಕಾಲದವರೆಗೂ ಅವನಿಗೆ ಪವರ್ ಇದೆ, ಎಲ್ಲ ಜಗತ್ತನ್ನು ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ಯಾರಿಂದಲೋ ಬಂದಿದ್ದಲ್ಲ. ದೇವರು ಜಗತ್ತನ್ನು ನಾಳೆಯಿಂದ ಕಂಟ್ರೋಲ್ ಮಾಡಬೇಕು ನೀನು ಅಂತ ಗೌರ್ಮೆಂಟ್ ಇವ ಪಾಸ್ ಮಾಡಿಬಿಡ್ತು. ನಾಳೆಯಿಂದ ನಾರಾಯಣ ಜಗತ್ತನ್ನು ಕಂಟ್ರೋಲ್ ಮಾಡಲಿ, ಸಾಕು, ಇನ್ಮೇಲೆ ನಾರಾಯಣ ಜಗತ್ತನ್ನು ಕಂಟ್ರೋಲ್ ಮಾಡಿ ಸಾಕು, ನೀ ಇಳಿದ್ಬಿಡು, ಬೇರೆ ಇನ್ಯಾರನ್ನ ಸೇರಿಸ್ಬಿಡೋಣ ಅಲ್ಲಿ ಅಂದರೆ ಅದು ಆಗಲ್ಲ. ತೆಗಿಯೋಕ್ಕೂ ಆಗಲ್ಲ, ಕೂಡಿಸೋಕ್ಕೂ ಆಗಲ್ಲ. ಅದು ನಿಜವಾದ ಐಶ್ವರ್ಯ, ಅದು ಅನಂತ ಐಶ್ವರ್ಯ, ಅದು ಪೂರ್ಣ ಐಶ್ವರ್ಯ, ಅದು ಸ್ವಾಭಾವಿಕವಾದ ಐಶ್ವರ್ಯ. ಅದು ಯಾರಲ್ಲಿದೆ? ದೇವರಲ್ಲಿದೆ. ಅದು 6 ಗುಣಗಳಲ್ಲಿ ಮೊದಲನೇದು ಯಾವುದು ಅಂದರೆ ಎಲ್ಲರನ್ನೂ ಕಮಾಂಡ್ ಮಾಡುವಂಥದ್ದು. 2 ರೀತಿ ಕಮಾಂಡ್ ಮಾಡ್ತಾನೆ ದೇವರು. ಅಂತರ್ಯಾಮಿಯಾಗಿ ಒಂದು ರೀತಿ, ನಿಯಾಮಕನಾಗಿ ಒಂದು ರೀತಿ, 2 ಇದೆ. ಅಂತರ್ಯಾಮಿಯಾಗಿರ್ತಾನೆ, ಹೊರಗಿಂದ ವ್ಯಾಪ್ತನಾಗಿ ನಿಯಮನವನ್ನು ಮಾಡ್ತಾ ಇರ್ತಾನೆ. ಕಣ್ಣು ಕೊಡ್ತಾನೆ, ಆ ಕಣ್ಣನ್ನು ನೋಡಿಸುವಂಥ ಜವಾಬ್ದಾರಿ ಯಾರ್ದು? ಸೂರ್ಯಂದು. ಆದರೆ ಸೂರ್ಯನಿಗೆ ಸ್ವತಂತ್ರವಾಗಿ ದರ್ಶನ ಮಾಡಿಸುವಂಥ ಕೆಪಾಸಿಟಿ ಇಲ್ಲ. ಮತ್ತ ಸೂರ್ಯನ ಒಳಗೆ ಇವನೇ ಕೂತ್ಕೋಬೇಕು. ಕಿವಿಯಲ್ಲಿ ಚಂದ್ರ ಇದ್ದಾನೆ, ಶಬ್ದ ಕೇಳಿಸೋದು ಅವನ ಜವಾಬ್ದಾರಿ. ಸ್ವತಂತ್ರವಾಗಿ ಚಂದ್ರನಿಗೆ ಆಗೋದಿಲ್ಲ. ಅದಕ್ಕೆ ಅಲ್ವಾ ಉಪಾಸನೆ ಮಾಡುವಂಥದ್ದು. ದೇವತೆಗಳಿಗೆ ಉದ್ಗೀತ ಉಪಾಸನೆ ಮಾಡಬೇಕು ಅಂತ ಆಸೆ ಆಯಿತು. ಉದ್ಗೀತ ಅಂದರೆ ದೇವರಿಗೆ ಒಂದು ಹೆಸರು, ಉದ್ಗೀತ. ಆ ಉದ್ಗೀತ ರೂಪದಿಂದ ಭಗವಂತ ಎಲ್ಲಿರ್ತಾನೆ ಅಂದರೆ ಗೋವುಗಳಲ್ಲಿ ಸನ್ನಿಹಿತನಾಗಿರ್ತಾನೆ. ಗೋವುಗಳಲ್ಲಿ ಭಗವಂತ ಯಾವ ರೂಪದಿಂದ ಇರ್ತಾನೆ? ಉದ್ಗೀತ. ಅದು ಯಾವಾಗ? ವಿಶೇಷ ಪ್ರಸಂಗದಲ್ಲಿ ಮಾತ್ರ, ಎಲ್ಲ ಪ್ರಸಂಗದಲ್ಲಿ ಅಲ್ಲ. ಛಾಂದೋಗ್ಯದಲ್ಲಿ ಪಂಚರೂಪೋಪಾಸನೆಯನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಉಪಾಸನೆ ಮಾಡುವಾಗ 5 ರೀತಿಯಾದ ಭಗವಂತನ ಉಪಾಸನೆ, 7 ರೀತಿಯಾದ ಭಗವಂತನ ಉಪಾಸನೆ ಅಂತ ಮಾಡ್ತಾರೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5, ಅದರ ಜೊತೆಯಲ್ಲಿ ನರಸಿಂಹ ವರಾಹ ಅಂತ 2 ಸೇರಿಸಿ 7. ನಮಗದು ಬೇಡ. ಆದಿ ಮತ್ತು ಉಪದ್ರವ ಅಂತ ನರಸಿಂಹ ಮತ್ತು ವರಾಹ ದೇವರನ್ನು ಹೇಳ್ತಾರೆ. ಈ ಪಂಚರೂಪದ ಉಪಾಸನೆಯನ್ನು ಮಾಡುವಾಗ ಹಿಂಕಾರ, ಪ್ರಸ್ತಾವ, ಉದ್ಗೀತ ಮತ್ತು ಪ್ರತಿಹಾರ ಮತ್ತು ನಿಧನ ಅಂತ 5. ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಎಲ್ಲ ವಿಷಯದಲ್ಲೂ ಮಳೆ ಬಂತು, ಗಾಳಿ ಬಂತು, ಮೋಡ ಬಂತು. ಆದ್ದರಿಂದ ಜಾಸ್ತಿ ಬಿಸಿಲಾದರೆ ಬೈಬಾರ್ದು, ಜಾಸ್ತಿ ಮಳೆ ಇದ್ದರೆ ಬೈಬಾರ್ದು, ಜಾಸ್ತಿ ಚಳಿ ಇದ್ದರೆ ನಾವೇ 5ಕ್ಕೆ ಇಟ್ಕೊಂಡು ಚಳಿ ಆದರೆ ಬೈಕೋಬೋದು ಅಷ್ಟೇ. 5ಕ್ಕೆ ಇಟ್ಟಿದ್ದು ನಾನು, ಫ್ಯಾನನ್ನ ಅಲ್ವಾ, AC ಜಾಸ್ತಿ ಮಾಡ್ಕೊಂಡಿದ್ದು ನಾನು ಅಂತ ನಮ್ಮನ್ನೇ ಬೈಕೋಬೇಕಷ್ಟೇ ಚಳಿ ಆದರೆ. ಸ್ವಾಭಾವಿಕವಾಗಿ ಬರುವಂಥ ಮಳೆ ಬೈಬಾರ್ದು, ಸ್ವಾಭಾವಿಕ ಬರುವಾಗುವಂಥ ಬಿಸಿಲು ಬೈಬಾರ್ದು. ತಪಂತನ್ನ ನಿಂದೆ ತದ್ವ್ರತಂ, ಅದು ವ್ರತ. ವರ್ಷಂತಂದ ನಿಂದೆ, ಏನು ಮಳೆ ಬಂದು ಒದ್ದಾಡ್ತಾ ಇದೀವಪ್ಪ, ಹೆಜ್ಜೆ ಇಡಕ್ಕಾಗ್ತಾ ಇಲ್ಲ ಹೊರಗಡೆ, ಬೈಬಾರ್ದು. ದೇವ್ರು ಕೊಟ್ಟಿದ್ದು 100 ವರ್ಷ ಕೊಡೋದೇ ಇಲ್ಲ, ಮಳೆನ ಏನು ಮಾಡೋದು ಅವಾಗ? ಬಿಸಿಲು ಬಿಸಿಲು ಬಿಸಿಲು, ಒಂದೇ ಬಿಸಿಲು ಸಾಕಾಯಿತು. ಬಿಸಿಲು ಬೇಕು ಅಂತ ಕೆಲವು ಪ್ರಾಣಿಗಳು ಕಾಯ್ತಾ ಇರುತ್ತೆ, ಬಿಸಿಲು ಕೊಡಲೇಬೇಕು. ಅದಕ್ಕೆ ಮಳೆ ಬೇಕು ಅಂತ ಕೆಲವು ಪ್ರಾಣಿ ಕಾಯ್ತಾ ಇರುತ್ತೆ, ಮಳೆ ಕೊಡಲೇಬೇಕು. ನಮ್ಮದು ಸಮಶೀತ ಉಷ್ಣ ಪ್ರದೇಶದವರು ನಾವು, ಭಾರತದವರು ಅಲ್ವಾ. ಎಕ್ಸ್ಟ್ರಿಮಿಟಿ ನಮ್ಗೆ ಯಾವುದೂ ಇಲ್ಲ. ಆದ್ದರಿಂದ ದೇವರು ನಮ್ಮನ್ನು ಕರ್ಮಭೂಮಿ ಅಂತ ಹಾಕಿದ್ದು ಇದಕ್ಕೆ. ಓವರಾಗಿ ಚಳಿ ಆಗಿಬಿಟ್ರೆ ಹೇಳೋದೇ ಇಲ್ಲ, ಓವರಾಗಿ ಬಿಸಿಲು ಬಂದರೆ ಮಲಗೋದೇ ಇಲ್ಲ. ಆದ್ದರಿಂದ ಏನು ಮಾಡೋದು? ಬಿಸಿಲು ಇರಬೇಕು, ಬಿಸಿಲು ಕಡಿಮೆನೂ ಇರಬೇಕು, ಹಗಲು ಆಗಬೇಕು, ಸಮ ಪ್ರಮಾಣದಲ್ಲಿ ಹಗಲು ರಾತ್ರಿಗಳ ವ್ಯವಸ್ಥೆ ಇರುವಂಥದ್ದು ಭಾರತ ಭೂಮಿ. ಆದ್ದರಿಂದ ಕರ್ಮಭೂಮಿ ಅಂತ ಇದನ್ನು ಕರೀತಾರೆ. ಆದ್ದರಿಂದ ದೇವರು ಗೋವಿನಲ್ಲಿ ಉದ್ಗೀತ ಅಂತ ಒಂದು ರೂಪದಿಂದ ಇರ್ತಾರೆ. ಅಂತಹ ಉದ್ಗೀತ ನಾಮಕ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ದೇವತೆಗಳು ಪ್ಲ್ಯಾನ್ ಮಾಡಿಕೊಂಡ್ರು. ಅವರು ಪ್ಲ್ಯಾನ್ ಮಾಡಿದಾಗ ಎಲ್ಲಿ ಉಪಾಸನೆ ಮಾಡಬೇಕು ಅಂದಾಗ, ಸರಿ ಸೂರ್ಯನಲ್ಲಿ ಉಪಾಸನೆ ಮಾಡಿಬಿಡೋಣ ಅಂತ ಚಿಂತನೆ ಮಾಡಿಕೊಂಡ್ರು. ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅಸುರಾವೇಶ ಆಯಿತು. ಸೂರ್ಯ ಏನಾದ? ಮಿಕ್ಸಪ್ ಆಗ್ಬಿಟ್ಟೆ. ಅದಕ್ಕೆ ಕಣ್ಣು ಒಳ್ಳೆಯದನ್ನು ನೋಡುತ್ತೆ, ಕೆಟ್ಟದ್ದು ನೋಡುತ್ತೆ. ಕಿವಿ ಚಂದ್ರನಲ್ಲಿ ಮಿಕ್ಸ್ ಆಯಿತು, ಅದು ಒಳ್ಳೆಯದನ್ನು ಕೇಳುತ್ತೆ, ಕೆಟ್ಟದ್ದನ್ನು ಕೇಳುತ್ತೆ. ವಾಕ್ ಅಗ್ನಿ ಅಸುರಾವೇಶಯುಕ್ತವಾಯಿತು, ಒಳ್ಳೆಯದು ಮಾತಾಡುತ್ತೆ, ಕೆಟ್ಟದ್ದು ಮಾತಾಡುತ್ತೆ. ಮನಸ್ಸು ಅಸುರಾವೇಶಯುಕ್ತವಾಯಿತು, ಒಳ್ಳೆಯದನ್ನು ಆಲೋಚನೆ ಮಾಡುತ್ತೆ, ಕೆಟ್ಟದ್ದನ್ನು ಆಲೋಚನೆ ಮಾಡುತ್ತೆ. ಇನ್ನು ಒಬ್ಬರಲ್ಲಿ ಉದ್ಗೀತೋಪಾಸನೆ ಮಾಡಬೇಕು ಅಂತ ರೆಡಿಯಾದರು. ಯಾರಲ್ಲಿ? ವಾಯುದೇವರಲ್ಲಿ. ತಂ ಪ್ರಾಣಸ್ಥಮುದ್ಗೀತಮುಪಾಸಾಂಚಕ್ರಿರೇ. ರೆಡಿ ಆಗ್ತಾ ಇದ್ದ ಹಾಗೆ ದೇವತೆಗಳೆಲ್ಲ ಅಟ್ಯಾಕ್ ಮಾಡಬೇಕು ವಾಯುದೇವರನ್ನ ಅಂತ ಬಂದಾಗ, ಆ ವಾಯುದೇವರು ಕಲ್ಲು ಬಂಡೆಯಾಗಿ ನಿಂತ್ಕೊಂಡ್ರು. ಮಣ್ಣಿನ ಒಂದು ಮುದ್ದೆ ಕಲ್ಲಿನ ಮೇಲೆ ಬಿದ್ದಾಗ ಹೇಗೆ ಚೂರು ಚೂರಾಗಿ ಹೋಗುತ್ತೆ
ಹಾಗೆ ಅಸುರರೆಲ್ಲ ಏನಾದರೂ ಚೂರಾಗಿ ಹೋದರು. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ಏನು ಹೆಸರು ಬಂತು? ಆಕಣಾಶ್ವ ಸಮ. ಎಲ್ಲ ಇಂದ್ರಿಯ ದೇವತೆಗಳನ್ನು ಭಗವಂತ ನಿಯಮನ ಮಾಡುವುದು ವಾಯುದೇವರ ಮೂಲಕ. ಆದ್ದರಿಂದ ನಾವು ದಿನ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕಾದ ಒಂದು ಶ್ಲೋಕ ಇದೆ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಸರ್ವೇಂದ್ರಿಯಾಭಿಮಾನಿಗಳಾದ ದೇವತೆಗಳ ಒಳಗೆ ಅಂತರ್ಯಾಮಿಗಳಾದ ಪ್ರಾಣದೇವರನ್ನು ನಿಯಮನ ಮಾಡುವ ನಾರಾಯಣನ ಅನುಗ್ರಹದಿಂದ ಆ ನಾರಾಯಣನ ಪ್ರೀತಿಯಾಗುವಂತೆ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಸಂಕಲ್ಪ. ಅದರಿಂದ ಸಕಲ ದೇವತೆಗಳನ್ನು ನಿಯಮನ ಮಾಡುವಂಥವರು ಪ್ರಾಣದೇವರು. ಆ ಪ್ರಾಣದೇವರನ್ನು ನಿಯಮನ ಮಾಡತಕ್ಕಂಥವಳು ಮಹಾಲಕ್ಷ್ಮಿ. ಒಬ್ಬ ಅಕ್ಷರ ಆದರೆ ಇನ್ನೊಬ್ಬರು ಅಕ್ಷರ. ದ್ವಾಯಿಮೋ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಕ್ಷರ ಪುರುಷರು ಶರೀರ ನಾಶ ಆಗುವುದರಿಂದ ಕ್ಷರ ಅಂತ ಪ್ರಸಿದ್ಧರಾದ ಬ್ರಹ್ಮಾದಿಗಳು, ಶರೀರವೇ ನಾಶ ಇಲ್ಲದೆ ಅಕ್ಷರ ಅಂತ ನಾಮಕಳಾದ ಮಹಾಲಕ್ಷ್ಮಿ, ಅವರಿಬ್ಬರನ್ನು ಅಲ್ಲಾಡಿಸ್ತಾ ಕ್ಷರಾಕ್ಷರ ಪುರುಷೋತ್ತಮನಾಗಿ ನಿಂತವುದು ನಾರಾಯಣ. ಆದ್ದರಿಂದ ಅವನಲ್ಲಿ ಇರುವ ಗುಣ ಯಾವುದು? ಐಶ್ವರ್ಯ, ಅಸಾಧಾರಣವಾದ ಐಶ್ವರ್ಯ. ಭಗವಂತ ಅನ್ನುವಾಗ ನಮಗೆ ನೆನಪಿಗೆ ಬರಬೇಕಾದ ಶಬ್ದಗಳು. ಭಗವಂತ ಎಲ್ಲಿದ್ಯಪ್ಪ ಅಂತೀವಲ್ಲ, ಅವನ ಇಲ್ಲೇ ಇದೀನೋ, ನಾನು ನೋಡು ಫಸ್ಟು ಅಂತಾನೆ. ಹೇಗೆ ನೋಡಬೇಕು ಅಂದಾಗ ಭಗ ಅನ್ನೋ ಶಬ್ದಕ್ಕೆ ಮೀನಿಂಗ್ ತಿಳ್ಕೊಂಡು ನಾನು ನೋಡು ಅಂತ. ಅದು ಐಶ್ವರ್ಯ, ಪರಿಪೂರ್ಣವಾದ ಐಶ್ವರ್ಯ. ಅದಾದ ಮೇಲೆ ವೀರ್ಯ, ಎರಡನೇದು ಯಾವುದು? ವೀರ್ಯ. ವೀರ್ಯ ಅಂದ್ರೆ ಏನು ಗೊತ್ತಾ? ಸಾಮಾನ್ಯವಾಗಿ ಶಕ್ತಿ ಅಂತ ಕರೀತಾರೆ. ಆದರೆ ಇಲ್ಲಿ ದೇವರಲ್ಲಿ ಹೇಳುವಾಗ ವೀರ್ಯ ಅಂತಂದರೆ ವಿಚಿತ್ರವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ, ವಿರುದ್ಧವಾಗಿ, ವಿಧ ವಿಧವಾಗಿ ಪ್ರೇರಣೆಯನ್ನು ಮಾಡ್ತಾನೆ. ಈರ ಅಂದರೆ ಪ್ರೇರಣೆ ಮಾಡ್ತಾನೆ. ಮುಖ್ಯ ಪ್ರಾಣದೇವರಿಗೆ ಸಮೀರ ಅಂತ ಹೆಸರು. ಅಲ್ಲಿ ಸಮ್ ಅಂತ ಉಪಸರ್ಗ ಸೇರಿಸಿದ್ದಾರೆ. ಸಮ್ ತೆಗೆದುಬಿಟ್ರೆ ಉಳಿದಿದ್ದೆಷ್ಟು? ಈರ. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ಈರ. ದೈತ್ಯರಿಗೆ ಒಂದು ಹೆಸರಿದೆ, ಈರಪಾದ ಅಂತ. ದೈತ್ಯರ ಹೆಸರೇನು? ಈರಪಾದ. ಐತರೇಯೋಪನಿಷತ್ತಲ್ಲಿ ಬರುವಂತಹ ಪ್ರಮೇಯ. ಪಾದ ಅಂದ್ರೆ ಸಂಸ್ಕೃತದಲ್ಲಿ ಕಾಲ್ಭಾಗ ಅಂತ, 25% ಅಂತ. ಮುಖ್ಯ ಪ್ರಾಣದೇವರಿಗೆ ಇರುವ 4 ಪ್ರಧಾನ ಗುಣಗಳಲ್ಲಿ ಕಾಲ್ಭಾಗ ದೈತ್ಯರಲ್ಲಿ ಇದೆ. ಆದ್ದರಿಂದ ಅವರು ಈರಪಾದರು. ಸಪಾದ ಭಕ್ಷ ಅಂತ ಮಾಡ್ತಾರೆ ಅಲ್ವಾ? ಸಪಾತ, ನಾವು ಸಪಾತ ಅಂದ್ಬಿಡ್ತೀವಿ, ಸಪಾತ ಅಲ್ಲ, ಸಪಾದ. ಸಪಾದ ಭಕ್ಷ ಅಂದ್ರೇನು? ಎಲ್ಲವೂ 25 ಭಾಗ ಹಾಕಿ ಮಾಡುವಂಥ ಭಕ್ಷ ಅದು. ಪಾದೇನ ಸಹಿತ ಎಲ್ಲವೂ, ಹಾಲಾಗಲಿ, ತುಪ್ಪ ಆಗಲಿ, ಸಕ್ಕರೆ ಆಗಲಿ, ರವೆ ಆಗಲಿ, ಅದೆಲ್ಲ 20-25 ಭಾಗ ಹಾಕಿ ಒಂದು ಪೂರ್ಣ ಮಾಡಿ ಮಾಡುವಂಥ ಭಕ್ಷ್ಯ ಸಪಾದ ಭಕ್ಷ್ಯ. ಸಪಾತ ಅಂತ ಆಗೋಗಿದೆ. ದೈತ್ಯರಲ್ಲಿ ಪ್ರಾಣದೇವರಿಗಿರುವ 4 ಗುಣಗಳಲ್ಲಿ ಒಂದಿದೆ. ಅದು ಪ್ರಾಣದೇವರಿಗೆ ಎಷ್ಟು ಗುಣ ಇದೆ ಅಂತಂದ್ರೆ 4: ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ. ದೈತ್ಯರಲ್ಲಿ 3 ಇಲ್ಲ, ಧರ್ಮ ಇಲ್ಲ, ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ. ದೈತ್ಯರಿಗಿರೋದು ಯಾವುದು? ಒಂದೇ. ಯಾವುದು? ಐಶ್ವರ್ಯ, ಶ್ರೀಮಂತಿಕೆ. ಆದ್ದರಿಂದ ದೈತ್ಯರನ್ನು ಈರಪಾದರು ಅಂತ ಕರೀತಾರೆ. ಆದ್ದರಿಂದ ಈರ ಅಂದ್ರೆ ಏನು? ಪ್ರೇರಣೆ ಮಾಡೋನು. ವಾಯುದೇವರಿಗೆ ಸಮೀರ ಅಂತ, ಚೆನ್ನಾಗಿ ಪ್ರೇರಣೆ ಮಾಡ್ತಾರೆ ವಾಯುದೇವರು. ಸಮೀರ. ನಮ್ಮ ದೇವರು ವೀರ್ಯವಂತ. ಒಂದೇ ಕಾಲದಲ್ಲಿ ಒಂದೇ ಸ್ಟೇಜಲ್ಲಿ ಕೂತ 100 ಜನ ವ್ಯಕ್ತಿಗಳಿಗೆ ಒಂದೇ ರೀತಿಯಲ್ಲಿ ಪ್ರೇರಣೆ ಮಾಡೋದಿಲ್ಲ. ಹಾಗಿದೆ ನೋಡಿ ದೇವರ ವ್ಯವಸ್ಥೆಗಳು. 3 ಗಂಟೆಗೆ ಇಟ್ಬಿಟ್ರು ಪ್ರವಚನನ. ನಾನು 2:45ಗೆ ಬಂದೆ. ಆಚಾರ ಬಂದಿದ್ದೆ 3:15ಗೆ ಅಂತ ಹೇಳಿ ಒಬ್ಬರಿಗೆ, ನೋಡಿದ್ಯಾ ನಾನು ಟೈಮಿಗೆ ಕರೆಕ್ಟಾಗಿ ಬಂದೆ, ಟೈಮಿಗೆ ಕರೆಕ್ಟಾಗಿ ಶುರು ಮಾಡಿದ್ರು ಅಂತ ಒಬ್ಬರಿಗೆ. ಶುರು ಮಾಡಿಬಿಟ್ರು, ಎಷ್ಟು ಗಂಟೆಗೆ ಬ್ರೇಕ್ ಕೊಡ್ತಾರೋ ಗೊತ್ತಿಲ್ಲ ಅಂತ ಇನ್ನೊಬ್ಬರಿಗೆ. ಬ್ರೇಕ್ ಕೊಟ್ಟಿದ ತಕ್ಷಣ ಏನು ಕೊಡ್ತಾರೆ ಅಂತ ಇನ್ನೊಬ್ಬರಿಗೆ. ಪ್ರಮೇಯಗಳು ಹೇಗಿರುತ್ತೆ ಅಂತ ಇನ್ನೊಬ್ಬರಿಗೆ. ನನಗೆ ಎಷ್ಟು ಹೇಳಬೇಕು ಅಂತ ಆಲೋಚನೆ ಮಾಡ್ತಾ ನನಗೆ. ಯಾವಾಗ ಮುಗಿದೋಗುತ್ತೋ ಅಂತ ಕೆಲವರಿಗೆ, ಮುಗೀತಲ್ಲಪ್ಪ ಅಂತ ಕೆಲವರಿಗೆ, 2 ದಿನ ಆಗೋಯ್ತಲ್ಲ ಅಂತ ಕೆಲವರಿಗೆ, ಇನ್ನೂ 7 ದಿನ ಇದೆಯಲ್ಲ ಅಂತ ಕೆಲವರಿಗೆ ಅಲ್ವಾ. ಒಂದೇ ಜಾಗದಲ್ಲಿ ಕೂತ ಇಷ್ಟೋ ವ್ಯಕ್ತಿಗಳಿಗೆ ಒಂದೇ ಕಾಲಕ್ಕೆ ಒಂದೇ ರೀತಿ ಪ್ರೇರಣೆಯನ್ನು ಮಾಡ್ತಾ ಇಲ್ಲ ದೇವರು. ಅದೊಂದು ಅಸಾಧಾರಣವಾದ ಗುಣ, ಬೇರೆ ಯಾರಿಗೂ ಬರಲ್ಲ. ಆ ಅಸಾಧಾರಣವಾದ ಗುಣವನ್ನೇ ವೀರ್ಯ. ಅದು ಪರಿಪೂರ್ಣವಾಗಿ ಯಾರಲ್ಲಿದೆ? ದೇವರಲ್ಲಿದೆ. ಆದ್ದರಿಂದ ಭಗ ಅನ್ನುವ ಶಬ್ದಕ್ಕೆ ಒಂದರ್ಥ.
ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ. ಅದಾದಮೇಲೆ ಯಶಸ್ಸು. ಯಶಸ್ಸು ಅದು ಕೀರ್ತಿ ಅಂತ ಸಾಮಾನ್ಯ ಅರ್ಥ. ನಮ್ಮದೆಲ್ಲ ಯಶಸ್ಸು ಯಾವಾಗ? ಇರೋ ತನಕ, ಇದ್ದ ಮೇಲೆ ಒಂದೆರಡು ಜನರೇಷನ್ ಇರೋ ತನಕ. ದೇವರ ಯಶಸ್ಸು ಹಂಗಲ್ಲ. ವೇದಗಳು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವನ ಯಶಸ್ಸು. ವೇದ ಯಾವತ್ತು ನಾಶ ಆಗತ್ತೆ? ಯಾವತ್ತೂ ನಾಶ ಆಗಲ್ಲ. ವೇದಗಳು ಅನಾದಿ ಅನಂತ, ಆದ್ದರಿಂದ ದೇವರ ಯಶಸ್ಸು ಅನಾದಿ ಅನಂತ, ಆದ್ದರಿಂದ ಅವನು ಭಗವಂತ. ನಾಲ್ಕನೆಯದ್ದು ಶ್ರೀ. ಶ್ರೀ ಅಂದರೆ ಕಾಂತಿ. ಶ್ರೀ ಅಂದ್ರೇನು? ಕಾಂತಿ. ನಮಗೆ ಸಾಮಾನ್ಯವಾಗಿ ಕಾಂತಿ ದಂತಕಾಂತಿ ಅಂತ ಗೊತ್ತಿರುತ್ತೆ ಅಲ್ವಾ? ದಂತಕಾಂತಿ ಇಲ್ವಾ ಸೂರ್ಯಕಾಂತಿ. ಕಾಂತಿ ಅಂದ್ರೆ ಅರ್ಥ ಏನು? ಪ್ರಕಾಶ. ನಮಗೆ ಕಣ್ಣಿಗೆ ಕಾಣೋ ಪ್ರಕಾಶ ಯಾವುದು ಅಂದರೆ ಒಂದ ಸೂರ್ಯ, ಇಲ್ಲ ಚಂದ್ರ, ಇಲ್ಲ ಅಗ್ನಿ, ಇಲ್ಲ ನಕ್ಷತ್ರ. ಅದಕ್ಕಿಂತ ಮಿಗಿಲಾದ ಕಾಂತಿ ನಮ್ಮ ಕಣ್ಣಿಗೆ ಕಾಣಲ್ಲ. ಕಂಡ್ರು ನೋಡೋ ಸಾಮರ್ಥ್ಯ ನಮ್ಮ ಕಣ್ಣಿಗಿಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಮಧ್ಯಾಹ್ನ ಸೂರ್ಯನನ್ನೇ ನೋಡೋಕ್ಕಾಗಲ್ಲ. ದೇವರ ಕಾಂತಿ ಹೇಗಿದೆ ಗೊತ್ತಾ? ಸೂರ್ಯನಿಗೂ ಕಾಂತಿಯನ್ನು ಕೊಟ್ಟಿದ್ದು. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನ ಇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ದೇವರು ಯಾವ ಮನೆಯಲ್ಲಿ ವಾಸ ಮಾಡ್ತಾನೆ ಆ ಮನೆಯಲ್ಲಿ ದೀಪವೇ ಇಲ್ಲ. ಸೂರ್ಯನ ಕಾಂತಿ ಅಲ್ಲಿ ಮಂದ, ಸೂರ್ಯನ ಕಾಂತಿಯೇ ಮಂದ. ಸೂರ್ಯನ ಕಾಂತಿನೇ ಮಂದ ಅನ್ನುವಾಗ ಚಂದ್ರ ಇನ್ನೇನು? ಚಂದ್ರನೇ ಇಲ್ಲ ಅನ್ನುವಾಗ ನಕ್ಷತ್ರಗಳಿನ್ನೇನು? ನಕ್ಷತ್ರಗಳು ಎನ್ನುವಾಗ ಅಗ್ನಿ ಇನ್ನೇನು? ಮತ್ತೆ ಯಾವುದರಿಂದ ಕಾಂತಿ ಅಂದರೆ ತಮೇವ ಭಾಂತಂ ಅನುಭಾತಿ ಸರ್ವಂ. ದೇವರ ಬೆಳಕಿನಿಂದ ಚಾರ್ಜ್ ಆಗಿ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಬೆಳಕನ್ನು ಕೊಡ್ತಾ ಇದೆ. ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನೇ ಹೇಳೋದು. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಮನೆ ಎಲ್ಲಿದೆ ಗೊತ್ತಾ? ಎಲ್ಲಿ ಸೂರ್ಯ ಚಂದ್ರರ ಬೆಳಕೇ ಇಲ್ಲ ಅದು ನನ್ನ ಮನೆ. ಸೂರ್ಯ ಚಂದ್ರರ ಬೆಳಕು ಹೋಗಬೇಕು ಅಂತ ಪ್ರಯತ್ನ ಪಡ್ತಾನೆ ಸೂರ್ಯ. ನನ್ನ ಕಿರಣವನ್ನು ಕಳಿಸ್ಕೊಡ್ತೀನಿ ಅಂತ ರೇಸಲ್ಲಿ ಕಳಿಸ್ತಾನೆ. ಅದು ಎಷ್ಟು ಫಾಸ್ಟಾಗಿ ಹೋಯ್ತೋ ಅಷ್ಟು ಫಾಸ್ಟಾಗಿ ಕೆಳಗಿಳಿದು ಬಿಡ್ತು ಸೂರ್ಯನ ಕಿರಣ. ಇನ್ನು ಸೂರ್ಯನ ಕಿರಣವನ್ನು ಡಿಪೆಂಡ್ ಮಾಡ್ಕೊಂಡು ಚಂದ್ರ ಕಿರಣ ಅದೆಷ್ಟು ದೂರ ಹೋಗುದು ಪಾಪ. ಸೂರ್ಯ ಚಂದ್ರ ಕಿರಣಗಳು ಯಾವ ಊರನ್ನ ಬೆಳಗಲಿಕ್ಕೆ ಸಾಧ್ಯ ಇಲ್ಲವೋ ಅದು ನನ್ನ ಊರು. ನನ್ನ ಕಾಂತಿಯಿಂದಲೇ ಎಲ್ಲ ಇರುತ್ತೆ. ಆದ್ದರಿಂದ ಸಮಗ್ರವಾದ ಅನಂತವಾದ ಕಾಂತಿಯಿಂದ ಕೂಡಿದ್ದಾನೆ ಭಗವಂತ. ಆದ್ದರಿಂದ ಶ್ರೀ 5ನೇದು ಐಶ್ವರ್ಯ ವೀರ್ಯ ಯಶಸ್ಸು. ಶ್ರೀ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೇಯ ಜ್ಞಾನ. ಜ್ಞಾನ ಅಂತ ಒಂದು ಗುಣ. ಜ್ಞಾನ ಅಂದ್ರೆ ಏನು ನಮ್ಗೆ ಡಿಫೈನ್ ಮಾಡೋಕ್ಕಾಗತ್ತೆ. ಒಬ್ರು ಕೇಳಿದ್ರಂತೆ ಆಚಾರ್ಯರನ್ನ, ಕಾಶಿನಲ್ಲಿ ವಾಕ್ಯಾರ್ಥ ಆಯ್ತು. ಬಂದಾಗ ಜ್ಞಾನ ಅಂದ್ರೆ ಏನು ಅಂದ್ರಂತೆ. ನೋಡಪ್ಪ, ಗೊತ್ತಿದ್ದವ್ರಿಗೆ ಹೇಳ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಏನು ಹೇಳೋಕ್ಕಾಗಲ್ಲ. ಜ್ಞಾನ ಅಂದ್ರೆ ಜ್ಞಾನ ಶಬ್ದದ ಅರ್ಥ ನಿನಗೆ ಗೊತ್ತಿದ್ರೆ ನಿಂಗೆ ಹೇಳೋಷ್ಟೇ ಇಲ್ಲ. ಗೊತ್ತಿಲ್ಲ ಅಂದ್ರೆ ಹೇಳಿದ್ರೂ ಅರ್ಥ ಆಗಲ್ಲ. ಯುಕ್ತಿ ಹೆಂಗಿದೆ ನೋಡಿ. ಆದ್ದರಿಂದ ಜ್ಞಾನ ಅಂತಂದ್ರೆ ಡಿಫೈನ್ ಮಾಡ್ಲಿಕ್ಕಾಗಲ್ಲ, ಅದನ್ನು ಫೀಲ್ ಮಾಡ್ತಾ ಹೋಗೋಣ. ಅನುಭವಿಸುವವರಿಗೂ ಹೇಳುವವರಿಗೂ ಜ್ಞಾನ ಅಂದರೆ ಹೀಗೆ. ಶಬ್ದಗಳು ಸೋತೋಗುತ್ತೆ. ಜ್ಞಾನ ಅಂದರೆ ಅದು ಅನುಭವ. ಅದು ದೇವರ ವಿಷಯದಲ್ಲಿ ಜ್ಞಾನ ಅಂದರೆ ಏನು ಗೊತ್ತಾ? ನಮಗೆ ಜ್ಞಾನ ಅಂದರೆ ಏನು? ನೀವು ವೆಂಕಟೇಶ ಸ್ತೋತ್ರ ಗೊತ್ತಾ? ಗೊತ್ತು ರೀ, ಆದರೆ ಅರ್ಧಂಬರ್ಧ ಗೊತ್ತು. ನಮ್ಮದು ವಿಷ್ಣು ಸಹಸ್ರನಾಮ ಗೊತ್ತಾ? ಎಲ್ಲ ಒಂಚೂರು ಗೊತ್ತು. ಹಾಡು ಹೇಳಕ್ಕೆ ಬರುತ್ತಾ? ಯಾರಾದರೂ ಹೇಳ್ತಾ ಇದೆ ಸೇರ್ಕೊಂಡು ಹೇಳ್ತೀವಿ, ಸಿಂಗಲ್ಲಾಗಿ ಹೇಳಕ್ಕೆ ಬರಲ್ಲ. ನಮ್ಮ ಜ್ಞಾನದ ಮಟ್ಟ. ಪುಸ್ತಕ ಕೊಟ್ಟರೆ ಪಾರಾಯಣ ಮಾಡ್ತೀವಿ, ಪುಸ್ತಕ ಇಲ್ಲ ಅಂದರೆ ನೋಡ್ತಾ ಕೂತಿರ್ತೀವಿ. ಅಕಸ್ಮಾತ್ ಅಭ್ಯಾಸ ಆಗಿದ್ರೆ ಬರ್ತಾ ಇದೆ. ಅದು ನಮ್ಮ ಜ್ಞಾನದ ಲೆವೆಲ್ಲು. ನಿಧಾನವಾಗಿ ಒಂದೊಂದೇ ಸ್ತೋತ್ರ ಕಲ್ತ್ಕೊಳ್ಳೋದು, ಗ್ರಂಥ ಕಲಿಯೋದು, ಹಾಡು ಕಲಿಯೋದು, ದೇವ್ರ ನಾಮ ಏನೇನು ಬೇಕೋ ಎಲ್ಲ ಕಲಿತು, ಇದು ಕಲಿತೆ ಅದು ಕಲಿತೆ ಅಂತ. ಅದನ್ನು ಕಲ್ತ್ಕೊಳ್ಳೋಕ್ಕಿಂತ ಮೊದಲು ಅದು ಗೊತ್ತಿಲ್ಲ ಅಂತ. ನನಗೆ ಇಲ್ಲಿ ತನಕ ವೆಂಕಟೇಶ ಸ್ತೋತ್ರ ಗೊತ್ತಿಲ್ಲ, ಇವಾಗ ಗೊತ್ತಾಯಿತು. ನನಗಿಲ್ಲಿ ತನಕ ವಿಷ್ಣು ಸಹಸ್ರನಾಮ ಗೊತ್ತಿರಲಿಲ್ಲ, ಕಲ್ತ್ಕೊಂಡೆ. ನನಗಿಲ್ಲಿ ತನಕ ಚಟ್ನಿ ಮಾಡೋಕ್ಕೆ ಗೊತ್ತಿರಲಿಲ್ಲ, ಕಲ್ತ್ಕೊಂಡೆ. ಅದರ ಮೇಲೆ ಅದರ ವಿಷಯಕವಾದ ಅಜ್ಞಾನ ನಾಶ ಆಯಿತು.
ಅದರ ಮೇಲೆ ಒಂದೊಂದೇ ಅಜ್ಞಾನ. ನಿಮ್ಗೇನು ಗೊತ್ತು ಅಂತ ಕೇಳೋದಲ್ಲ, ನಿಮ್ಗೇನು ಗೊತ್ತಿಲ್ಲ ಅಂತ ಕೇಳಿದಾಗ ನಮ್ಮ ಲೆವೆಲ್ ಏನು ಅಂತ ಗೊತ್ತಾಗುತ್ತೆ. ಏನೂ ಗೊತ್ತಿಲ್ಲ ಅಂತ ಗೊತ್ತಾಗೋದೇ ನಮ್ಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ. ದೇವರ ವಿಷಯದಲ್ಲಿ ಹಂಗಲ್ಲ, ನೀವೇನೇ ಹೇಳಿದ್ರು ಕೂಡ ಎಲ್ಲ ಒಳಗಿದೆ. ಇನ್ನೊಂದು 250 ವರ್ಷ ಆದಮೇಲೆ ಯಾಕೆ ಈ ಶ್ರೀರಂಗ ಕ್ಷೇತ್ರದಲ್ಲಿ ಈ ಡೇಟಿಂದ ಈ ಡೇಟ್ ತನಕ ಇಂಥ ಜೀವರುಗಳು ಭಾಗವತ ಸಪ್ತಾಹವನ್ನು ಮಾಡ್ತಾರೆ ಅನ್ನೋ ಜ್ಞಾನ ದೇವರಲ್ಲಿ ಅನಾದ್ಯನಂತ ಕಾಲದ ತನಕ ಇದೆ. ಆದರೆ ಆ ಜ್ಞಾನ ಕೆಲಸ ಮಾಡೋದು ಯಾವಾಗ ಅಂದರೆ ಇವಾಗ. ಅಕ್ಕಿ ಮನೆಯೊಳಗಿರುತ್ತೆ, ಅಕ್ಕಿ ಸ್ವಭಾವ ಏನು? ಅನ್ನ ಆಗೋದು. ಅದು ಒಳಗಿಟ್ಟರು ಅನ್ನ ಆಗುತ್ತೆ, 1 ವರ್ಷ ಇಟ್ಟರು ಅಕ್ಕಿ ಹಾಗೆ ಇರುತ್ತೆ. ತೆಗೆದು ನೀರು ಹಾಕಿ ಬೆಂಕಿ ಮೇಲೆ ಇಟ್ಟಾಗ ಅಕ್ಕಿಯ ಸ್ವಭಾವ ಅನ್ನ ಆಗೋದೆ. ಹಾಗೆ ನಾವಿಲ್ಲಿ ಭಾಗವತ ಸಪ್ತಾಹ ಮಾಡ್ತೀವಿ ಅಂತ ಭಗವಂತನ ತಲೆ ಒಳಗಿದೆ. ಅಕ್ಕಿ ಅನ್ನ ಆಗಿದ್ದು ಯಾವಾಗ? ಕಾಲ, ಅದೇ ಸಂಕಲ್ಪ. ಈ ಕಾರಣದಿಂದ ಭಗವಂತನ ಜ್ಞಾನದಲ್ಲಿ ಎಲ್ಲ ಸೇರಿಕೊಂಡಿದೆ. ಇನ್ನು ಪ್ರಾಬ್ಲಮ್ ಏನು ಅಂದರೆ ಅವನ ತಲೆನೂ ಜ್ಞಾನ, ಅರ್ಥ ಆಗಲ್ಲ. ದೇವರ ಕೈಯನ್ನು ಬರೀರಿ ಅಂದರೆ ಜ್ಞಾನಾನಂದಾತ್ಮಕವಾದ ಕೈ ಅಂತಾರೆ, ಜ್ಞಾನವೇ ಕೈಯಾಗೋಯ್ತು ಅಂತಾರೆ. ಯಾರಾದರೂ ತಲಹರಟೆ ಮಾಡ್ತಾ ಇದ್ರೆ ಗೂಬೆ ಆಡ್ದಾಗ ಆಡ್ತಾ ಇದ್ದಾನೆ ಅಂತಾರೆ. ರೆಕ್ಕೆ ಇಲ್ಲ ಅವನಿಗೆ, ಕೊಕ್ಕಿಲ್ಲ, ರಾತ್ರಿ ಮಾತ್ರ ಓಡಾಡಲ್ಲ, ಹಗಲೊತ್ತು ಓಡಾಡ್ತಾನೆ, ಕೈಕಾಲಿದೆ, ಹಾರ್ಕೊಂಡು ಹೋಗಲ್ಲ. ಆದರೂ ನಾವೇನು ಕರಿತೀವಿ ಅವನ್ನ? ಗೂಬೆ ಹಾಗಿದ್ದಾನೆ ಅಂತ. ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಗೂಬೆ ಹಾಗಿಲ್ಲ. ಆದರೆ ಗೂಬೆಯಲ್ಲಿರುವಂತಹ ಕೆಲವು ಗುಣಗಳು ಇವನಲ್ಲಿದೆ, ಅದಕ್ಕೆ ಅವನು ಹೆಂಗೆ ಕರಿತೇವೆ? ಗೂಬೆ. ಡಿಫೈನ್ ಮಾಡ್ಲಿಕ್ಕೆ ಆಗುತ್ತೆ. ಆದರೆ ದೇವರು ಜ್ಞಾನ ಸ್ವರೂಪ ಅಂದಾಗ ಅವನ ತಲೆ ಜ್ಞಾನದಲ್ಲಿದೆ, ಅವನ ಮೈ ಜ್ಞಾನದಲ್ಲಿದೆ, ಅವನ ಕಾಲು ಜ್ಞಾನ. ಯಾರಿಗೆ ಅರ್ಥ ಆಗಬೇಕು? ಕಣ್ಣು ಮುಚ್ಕೊಂಡು ಹೊರಟೋಗುತ್ತಷ್ಟೇ. ಅದಕ್ಕೋಸ್ಕರ ಶಾಸ್ತ್ರ ಆದೇಶ ಮಾಡಿತು, ಜ್ಞಾನಾನಂದಾತ್ಮಕವಾದ ಭಗವಂತನನ್ನು ನಿಮಗೆ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿಮಗಿರೋ ಥರ ತಲೆ, ಕೈ, ಕಾಲು, ಹೊಟ್ಟೆ ಎಲ್ಲ ಬರೆದು ಒಂದು ಪ್ರತಿಭಾ ನಿರ್ಮಾಣ ಮಾಡ್ಕೊಂಡು ಪೂಜೆ ಮಾಡ್ರಪ್ಪ. ಆಮೇಲೆ ಅಭ್ಯಾಸ ಆಗ್ತಾ 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 ಮನಸ್ಸಲ್ಲಿ ಧ್ಯಾನ ಮಾಡುವಾಗ ಜ್ಞಾನಾನಂದಮಯ ಶರೀರ ಅವನೇ ದರ್ಶನ ಕೊಡಬೇಕು. ಅಲ್ಲಿ ತನಕ ದರ್ಶನ ಆಗಲ್ಲ. ಆದ್ದರಿಂದ ಜ್ಞಾನ ಅನ್ನೋದು ದೇವರಲ್ಲಿ ಪೂರ್ಣವಾದ ಗುಣ. ಅದು ಪೂರ್ಣವಾಗಿದೆ, ಆದ್ದರಿಂದ ಅವನು ಭಗವಂತ. ಐಶ್ವರ್ಯ, ಯಶಸ್ಸು, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ. ನೋಡಿ, ದೇವರಿಗೂ ವೈರಾಗ್ಯ ಇದೆಯಂತೆ. ದೇವರಲ್ಲಿ ಏನು ವೈರಾಗ್ಯ ಇದೆ? ಅವನಿಗೆ ಏನು ಕೊಟ್ಟರೂ ಬೇಡ, ನಾವೇನು ಕೊಟ್ಟರೂ ದೇವರಿಗೆ ಬೇಡ. ಅವನಲ್ಲಿ ಎಲ್ಲ ಇದ್ದೇ ಇದೆ, ಎಲ್ಲ ಇದ್ಬಿಟ್ರೆ ವೈರಾಗ್ಯ. ಏನೂ ಇಲ್ಲ ಅಂದರೆ ವೈರಾಗ್ಯ. ನಮ್ದೆಲ್ಲ ಏನೂ ಇಲ್ಲದೆ ವೈರಾಗ್ಯ ದೇವರಲ್ಲಿ. ಆದ್ದರಿಂದ ಈ 6 ಗುಣಗಳು ಯಾರಲ್ಲಿದೆ, ಈ 6 ಗುಣಗಳನ್ನು ಏನು ಕರೀತಾರೆ? ಭಗ ಅಂತ ಕರೀತಾರೆ. ಆ ಭಗ ಯಾರಲ್ಲಿದೆ ಅವನು ಭಗವಾನ್, ಅವನು ಭಗವಂತ. ಭಗವಂತ ಕಾಪಾಡಪ್ಪ ಅಂತ ಹೇಳೋ ಮೊದಲಿಗೆ ಈ 6ರಲ್ಲಿ ಒಂದಾದರೂ ನೆನಪಿರಬೇಕು. ಇಲ್ಲ ಅಂದರೆ ಭಗವಂತ ಅನ್ನುವ ಶಬ್ದ ಸುಮ್ಮನೆ ಮೆಕ್ಯಾನಿಕಲಿ ಬಾಯಲ್ಲಿ ಬಂತಷ್ಟೇ, ಏನೂ ಪ್ರಯೋಜನ ಎಂದು ಅವ್ರು ಹೇಳ್ತಾರೆ. ಇಂಥ ಭಗವಂತ ನಾರಾಯಣನನ್ನು 3 ಮಾಡ್ರಿ, ಅವನ ಮಹಿಮೆಯನ್ನು ಕೇಳ್ರಿ, ಶ್ರೋತವ್ಯ, ಅವನ ಗುಣಗಳನ್ನು ಹೇಳ್ರಿ, ಅವನ ಮಹಿಮಾನುಸಂಧಾನವನ್ನು ಮಾಡ್ರಿ. ಅಷ್ಟೇ. ಎಲ್ಲ ಯೋಗಗಳಲ್ಲಿ ಎಲ್ಲ ಏತಾವಾನೇವ ಸಾಂಖ್ಯ ಯೋಗಾಭ್ಯಾಂ ಪರಿನಿಷ್ಠಿತಂ. ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳಲ್ಲಿ ಹೇಳಿದ ಸಾರ ಯಾವುದು ಅಂದರೆ ದೇವರ ಮಹಿಮೆ ಹೇಳಿ, ದೇವರ ಮಹಿಮೆ ಕೇಳಿ, ದೇವರನ್ನು ಧ್ಯಾನ ಮಾಡಿ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಅಭ್ಯಾಸ ಮಾಡ್ತಾ ಬಂದಾಗ ಏನಾಗುತ್ತೆ? ಸಾಯುವ ಕಾಲಕ್ಕೆ ನಾರಾಯಣ ಅಂತ ಸತ್ತೋಗ್ತಾರೆ. ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಜನ್ಮಲಾಭ ಆಗಿದ್ದಕ್ಕೆ ಸಾರ್ಥಕ ಯಾವುದು? ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಯಾವುದು ಅಂದರೆ ಅಂತೆ ನಾರಾಯಣ ಸ್ಮೃತಿ. ಅಂತ್ಯದಲ್ಲಿ ನಾರಾಯಣನ ಸ್ಮರಣೆ ಅಂತನ್ನೋದು ಹುಟ್ಟಿದ್ದಕ್ಕೆ ಸಾರ್ಥಕ ಭಾವವನ್ನು ಕೊಡುತ್ತೆ. ಅಲ್ಲಿ ಅಂತೆ ಅಂದರೆ ಪ್ರಾಣ ಹೋಗ್ತಾ ನಾರಾಯಣ ಅನ್ನೋದಲ್ಲ. ಹೋಗುವ 3 hours ಮೊದಲು, 1 ದಿನ ಮೊದಲು, 2 ದಿನ ಮೊದಲು ನಾರಾಯಣ ಅಂದರೂ ಸಾಕು ಅಲ್ವಾ? ಇನ್ನೇನೂ ಬೇಕಾಗಿಲ್ಲ, ಹಾಗಂದುಬಿಟ್ರು ಸಾಕು. ಅದು ಬೇಡ ಅಂತಂದರೆ
ಬದುಕಿರುವಾಗ ನಾರಾಯಣನ ಸ್ತೋತ್ರ ಪಾರಾಯಣ ಮಾಡುವಂಥ ನಾಲ್ಗೆಯನ್ನು ಕೊಟ್ಟರೂ ಸಾಕು, ಇನ್ನೇನು ಬೇಡ. ನಾವು ದೇವರಲ್ಲಿ ಕೇಳಬೇಕಾದ ಒಂದೇ, ನಿನ್ನ ಗುಣಗಳನ್ನು ಹೊಗಳಿ ಕೊಂಡಾಡುವಂತಹ ನಾಲಿಗೆಯನ್ನು ಶುದ್ಧವಾಗಿ ಸ್ಪಷ್ಟವಾಗಿ ಇಟ್ಟುಬಿಡು ಅಂತೊಂದೇ ನಾವು ಪ್ರಾರ್ಥನೆ. ಆದ್ದರಿಂದ ಪರೀಕ್ಷಿತ, ನೀನೇನು ಟೆನ್ಷನ್ ಮಾಡಬೇಡ. ಒಂದು ವಾರ ಅಂತ ಹೇಳಿದೆ ಇಲ್ಲ, ನಿನಗೆ ಒಂದು ವಾರ ಅಂತ ಕನ್ಫರ್ಮ್ ಆಗಿ ಗೊತ್ತಿದೆ. ನೆಕ್ಸ್ಟ್ ಹೇಳಲಿಲ್ಲ ಶುಕಾಚಾರ್ಯ, ನಿನಗೆ ಒಂದು ವಾರ ಅಂತ ನಿನಗೆ ಕನ್ಫರ್ಮ್ ಆಗಿದೆ. ನಮಗೆಲ್ಲ ನಾವು 2035ನೇ ಇಸ್ವಿನಲ್ಲಿ ನಾನು ಎಲ್ಲಿಗೆ ಹೋಗಬೇಕು, ಬಾಲಿ ದ್ವೀಪಕ್ಕೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ನಂದು 2060ನೇ ಇಸ್ವಿಗೆ ನಂದು 60ನೇ ವರ್ಷ ಶಾಂತಿ ಆಗುತ್ತೆ, ನೀವೆಲ್ಲ ಬಂದ್ಬಿಡ್ಬೇಕು ಅಂತ ಈಗಲೇ ಪ್ಲ್ಯಾನಿಂಗು. ನಮ್ಮ ಅದೇ ಬದ್ರಿ ಯಾತ್ರೆಗೆ ಹೋಗೋದಕ್ಕಿಂತ ಮೊದಲೇ ಬದ್ರಿ ಸಮಾರಾಧನೆ ಫಿಕ್ಸ್ ಮಾಡ್ಕೊಂಡು ಹೊರಟೋಗಿರೋದು. ಹೋಗ್ತಾನೆ ನಮ್ಮ ಯಾತ್ರೆ ಹಾಗೆ ತಾನೆ. ಬದ್ರಿ ಯಾತ್ರೆಗೆ ಹೋಗೋದು 27ನೇ ಇಸ್ವಿನಲ್ಲಿ, ಬದ್ರಿ ಯಾತ್ರೆ ಫಿಕ್ಸ್ ಆಗಿದ್ದು, ಬದ್ರಿ ಸಮಾರಾಧನೆ ಫಿಕ್ಸ್ ಆಗಿದ್ದು 26ನೇ ಇಸ್ವಿನಲ್ಲಿ ಫಿಕ್ಸ್ ಆಗೋದು. ಅಂದರೆ ನಮ್ಗೆ ಯಾವ ಧೈರ್ಯದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಶುಕಾಚಾರ್ಯ ಅಂತಾರೆ, ತವಾಪ್ಯೇತರಿ ರಾಜೇಂದ್ರ ಸಪ್ತಾಹಂ ಜೀವಿತಾವಧಿ, ನಿನಗೆ 7 ದಿನ ಇದೆ, ಅದೆಲ್ಲವನ್ನ ಒಂದು ಕ್ಷಣವನ್ನೂ ವ್ಯರ್ಥ ಮಾಡಿಕೊಳ್ಳದೆ ಸಾರ್ಥಕಪಡಿಸಿತು. ಉಪಕಲ್ಪಯ ತತ್ಸರ್ವಂ ಯಾವತ್ತತ್ ಸಾಂಪ್ರಾಯಿಕ ದೇಹ ಬಿಟ್ಟು ಹೋಗೋ ತನಕ, ತಕ್ಷಕ ಬಂದು ನಿನಗೆ ಕಚ್ಚೋ ತನಕ ಎಷ್ಟು ಉಸಿರಾಟವನ್ನು ದೇವರು ಕೊಟ್ಟಿದ್ದಾನೋ ಅಷ್ಟೂ ಉಸಿರಾಟವನ್ನು ಸಾಧನೆಗಾಗಿ ಉಪಯೋಗ ಮಾಡಿಕೊಳ್ಳಪ್ಪ ಅಂತ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಆದ್ದರಿಂದ ದೇವರ ಮಹಿಮೆ ಶ್ರವಣ, ಅದರ ಪಾರಾಯಣ, ದೇವರ ಮಹಿಮೆಯನ್ನು ಮನಸ್ಸಲ್ಲಿ ಧ್ಯಾನ ಮಾಡುವಂಥದ್ದು, ಅದೆಲ್ಲ ಅತ್ಯಂತ ಶುದ್ಧವಾದ ಸಂಗತಿಗಳು ಅಂತ ಹೇಳ್ತಾ, ಇನ್ನೇನು ಕೇಳಿದೆ, ಸಾಯುವಂಥ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದೆ. ಸಾಯುವಂಥ ವ್ಯಕ್ತಿ ಅಂದರೆ ಯಾರು? ನಮ್ಮಂಥವರಲ್ಲ, ಸಾಯುವ ಕಾಲ ಹತ್ತಿರ ಬಂದ ಜ್ಞಾನಿಗಳು ಹೇಗೆ ಸಾಯ್ತಾರೆ, ನಮ್ಮ ಸಾವು ಯಾರು ಕೇಳ್ತಾರೆ ಹೇಳಿ? ಟೆನ್ಷನ್ನೇ ಇಲ್ಲ. ನಾವು ಈ ಇದರಲ್ಲಿ ಹೋಗ್ಬೇಕಾದ್ರೆ, ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ನಾಯಿ ಸಿಕ್ಕಾಕೊಂಡ್ಬಿಟ್ಟು ಸತ್ತೋಗಿರುತ್ತಲ್ಲ, ನಾವು ಅದನ್ನು ಏನಾದರೂ ಅದನ್ನು ಕೌಂಟ್ ಮಾಡ್ತೀವ? ಇಲ್ಲವೇ ಇಲ್ಲ. ಹಾಗೆ ನಮ್ಮ ಮರಣ ಬೇರೆಯವರಿಗೆ ಇದ್ದ ಹೋದ. ನಮಗೆ ಆ ನಾಯಿ ಬಂತು ರೋಡಲ್ಲಿ, ಹಾಗೇ ಬಂತು, ಗಾಡಿ ಹೊಡೀತು, ಹೊರಟೇ ಹೋಯ್ತು. ಅಯ್ಯಯ್ಯೋ ಹೊರಟೋಯ್ತಲ್ಲ, ಏನು ಕಥೆನಪ್ಪ ನಾಯಿ, ಅಯ್ಯಯ್ಯೋ ಅಂತ ಯಾರು ಹೇಳ್ತಾರೆ? ಹೋಯ್ತೊಂದು, ಸಾಯಕ್ಕೆ ಹುಟ್ಟಿರೋದು ಅದು. ನಾವೆಲ್ಲ ಬದುಕಿಸೋದಕ್ಕೆ ಹುಟ್ಟಿದ್ದೀವೇನೋ ಅನ್ನೋ ಥರ ನಾವು ಮಾತಾಡೋದು. ಹೈವೇಲಿ ಹೋಗ್ಬೇಕಾದ್ರೆ ನಾಯಿ ನೋಡಿ ಸಾಯ್ಲಿಕ್ಕೇ ಹುಟ್ಟಿದ ಪ್ರಾಣಿ ಅಂತ ಅಂತೀವಿ. ನಾವ್ಯಾರಾಗಾದ್ರೆ? ಆದ್ದರಿಂದ ನಮಗೆ ನಾಯಿಯ ದೇಹ, ನಾಯಿಯ ಮರಣ ನೆಗ್ಲಿಜಬಲ್ ಹೇಗೋ, ನಮ್ಮ ಮರಣವೂ ಕೂಡ ಸಮಾಜಕ್ಕೆ ನೆಗ್ಲಿಜಬಲ್ಲೇ. ಇರೋ ತನಕ, ಹೋದ ಮೇಲೆ 1-2 ದಿನ ಆದಮೇಲೆ ಲೆಕ್ಕಕ್ಕೆ ಇಲ್ಲ. ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಟೆನ್ಷನ್ ಮಾಡ್ಕೊಳ್ಳೋರು ಯಾರು? ಏನಾಗೋಗುತ್ತೋ, ಪ್ರಪಂಚ ಏನಾಗೋ ತಿರುಗಿಬಿಡುತ್ತೇನೋ, ನಾನು ಹೋದ ಮೇಲೆ ಎಲ್ಲಿ ಸಂಧಿಗೆ ಹೊಟ್ಟಾಗುತ್ತೋ, ಯಾವ ಸಂಧಿಗೂ ಹೋಗಲ್ಲ. ಅವ್ನು ಹೋದ ಒಳ್ಳೇದಾಗೋಯ್ತು ನೋಡ್ರಿ, ಇನ್ನೂ ಬ್ಯೂಟಿಫುಲ್ ಆಗಿ ಆಗ್ತಾ ಇದೆ ಅಂತ ಇದ್ದು ಪ್ರಾಣ ತಿಂದಾಯ್ತದು, ಹೊರಟಾಯ್ತದು, ಆನಂದ ಆಗಿದೆ ನೋಡಿ ಈಗ ಅಲ್ವಾ. ಆದ್ದರಿಂದ ಇರುವ ತನಕವೇ ಎಲ್ಲ, ಹೋದ ಮೇಲೆ ಏನೂ ಇಲ್ಲ ಪಾಪ ಪುಣ್ಯಗಳನ್ನು ಬಿಟ್ಟು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಜ್ಞಾನಿಗಳ ಮರಣವನ್ನ ದೇವತೆಗಳು ಕೌಂಟ್ ಮಾಡ್ತಾರೆ. ಹೇಗೆ ಸಾಯ್ತಾನೆ ಜ್ಞಾನಿ, ಅದಕ್ಕೆ ಜ್ಞಾನಿಗಳು ಸಾಯೋದನ್ನು ಬರೆದಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಶುಕಾಚಾರ್ಯರಂಥವರ ಬಾಯಲ್ಲಿ ಹೇಳಿಸ್ತಾರೆ, ಜ್ಞಾನಿಯಾದವ್ರು. ಆದರೆ ನಾವು ಜ್ಞಾನಿಗಳಾಗಲಿಕ್ಕೆ ಪ್ರಯತ್ನ ಪಟ್ಟು ಹಾಗೆ ಸಾಯಬೇಕು ಅಂತ. ಅವನೇನು ಮಾಡ್ತಾನೆ, ಒಂದು ಕಾಲ ಬಂದಾಗ ಎಲ್ಲವನ್ನ ಬಿಡ್ತಾನೆ. ಪುಣ್ಯತೀರ್ಥ ಜಲಾವೃತ, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾನೆ. ಪುಣ್ಯಕ್ಷೇತ್ರ ಅಂದರೆ ನದಿಗಳಿರುವ ಕ್ಷೇತ್ರಗಳು, ಅಲ್ಲಿ ಹತ್ತಿರದಲ್ಲಿ ಕಾಡಿರಬೇಕು, ವನಗಳಿರಬೇಕು, ಅಲ್ಲಿ ಬಂದು ಕೂಡ್ತಾನೆ. ಶುಚವು ವಿವಿಕ್ತ ಆಸೀನಃ, ಶುಚವು ಚೆನ್ನಾಗಿ ಹೇಳ್ತಾ ಇದೆ. ಕಾಡಲ್ಲಿ ಕೂತ್ರು ಜಾಗ ಕ್ಲೀನಾಗಿರಬೇಕು. ಶುಕಾಚಾರ್ಯ ಹೇಳಿದ ಮಾತು, ಕಾಡಲ್ಲಿ ಕೂತ್ಕೊಂಡಿದ್ರು ಕೂಡ ಕಸ ಕುಪ್ಪೆ ಎಲ್ಲ ಹಾಕೊಂಡು ಮಧ್ಯದಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ. ಕಾಡಿನಲ್ಲಿ ಕುಳಿತಿದ್ದರೂ ಜಾಗ ಶುಚವು. ಮತ್ತೆ ವಿವಿಕ್ತ ಆಸೀನಃ, ವಿವಿಕ್ತ ಅಂದರೆ ಬೇರೆಯಾಗಿ ಸಾಧನೆ ಮಾಡಬೇಕಾದ್ರೆ ಶ್ರವಣ ಮಾಡುವಾಗ, ಪಾಠ ಮಾಡುವಾಗ ಒಟ್ಟಿಗೆ ಕೂತ್ಕೋಬೇಕು. ಜಪ, ಪಾರಾಯಣ, ಪೂಜೆ ಮಾಡುವಾಗ ಬೇರೆ. ನಾವು ನನ್ನ ಫ್ರೆಂಡ್ ಒಟ್ಟಿಗೆ ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಅವನದು ಆಗಲ್ಲ, ನಂದು ಆಗಲ್ಲ. ನಿನ್ನ ದೇವ್ರು ತೋರಿಸು ಅಂತ ನಾನು, ನನ್ನ ದೇವ್ರು ತೋರಿಸು ಅಂತ ಅವನು.
ಇದೇನು ಗಂಟೆ ಇಷ್ಟೇ ಇಷ್ಟುದ್ದ ದೊಡ್ಡದಿಲ್ವಾ ಅಂತ, ಶಬ್ದನೇ ಬರ್ತಾ ಇಲ್ಲ ಗಂಟೆಯಲ್ಲಿ ಅಂತ ನಾವು ಅಲ್ವಾ. ದೇವ್ರ ಪೂಜೆ ಸೆಟ್ಗಳನ್ನು ನೋಡ್ತಾ ಕೂತ್ರೆ ಪೂಜೆನೇ ಆಗಲ್ಲ, ಪಕ್ಕದಲ್ಲಿ ಕೂತ್ರೆ ಜಪಾನೇ ಆಗಲ್ಲ. ಒಟ್ಟಿಗೆ ನಾನು ಪಾರಾಯಣ ಅವನು ಪಾರಾಯಣ ಅಂತ ಏನು ಪಾರಾಯಣ ಮಾಡ್ತಿದ್ರೆ ಹೇಳ್ರಿ, ಮುಗ್ದೇ ಬಿಡ್ತು. ಶುರುನೇ ಆಗಲಿಲ್ಲ ಅವನಿಗೆ, ಆಗಲೇ ಪುಸ್ತಕ ಮುಚ್ಚಿ ಮನೆಗೆ ಹೊಟ್ಟೆ ಮಾಡ. ಆದ್ದರಿಂದ ಜಪ, ಪಾರಾಯಣ, ಪೂಜೆ ಏಕಾಂತದಲ್ಲ. ತತ್ರಾಪಿ ಜಪ ಧ್ಯಾನ ಏಕಾಂತವಾಗಿರಬೇಕು. ಆದ್ದರಿಂದ ನಾವೇನು ಜಪ ಮಾಡ್ತೀವಿ, ಎಷ್ಟು ಸಂಖ್ಯೆ ಜಪ ಮಾಡ್ತೀವಿ, ನಮ್ಮ ಅನುಸಂಧಾನ ಏನು, ಮೂರನೇ ಕಿವಿಗೆ ಹೋಗಲೇಬಾರ್ದು. ಆ ಲೆಕ್ಕ ನಮ್ಮಲ್ಲೇ ಇರಬೇಕು. ಅಕಸ್ಮಾತ್ ಉತ್ತಮರಾದ ಗುರುಗಳಿಗೆ ಕೊಡ್ಬೋದು, ಬೇರೆಯವ್ರ ಕಿವಿಗೆ ಹೋಗಬಾರ್ದು. ನಮ್ಮ ಜಪ, ನಮ್ಮ ಒಳಗಿನ ಸಾಧನೆ ಬೇರೆಯವರಿಗೆ ಹೇಳ್ತು ಅಂದರೆ 6 ಕಿವಿಗಳಿಗೆ ಹೋಗ್ತಾ ಇದ್ದಾಗೆ ಮಂತ್ರ ನಾಶ ಆಗೋಗುತ್ತೆ. ಶಾಸ್ತ್ರ ನಾನು ಇಷ್ಟು ಜಪ ಮಾಡ್ತೀನಿ ರೀ, ಬೆಳಗ್ಗೆ ಕೂತ್ರೆ 6 ಕೂತ್ರೆ 9:30 ತನಕ ಅಷ್ಟಮಹಾಮಂತ್ರ, 72 ಮಹಾಮಂತ್ರ, ಆ ಮಂತ್ರ ಈ ಮಂತ್ರ ಎಲ್ಲ ಮಾಡ್ತೀನಿ ಅಂತ ಅವನು ಬೇರೆಯವರಿಗೆ ಲೆಕ್ಕ ಕೊಡ್ತಾ ಇರ್ತಾರಲ್ಲ, ಲೆಕ್ಕ ಹೇಳುವಾಗಲೇ ಮಾಡಿದ ಜಪ ಎಲ್ಲ ಸೋರಿ ಸೋರಿ ಹೋಗ್ತಾ ಇದೆ. ಪಾರಾಯಣದ್ದು ಹೇಳ್ರಿ, ನಾನು ಈ ಮಂತ್ರ, ಈ ಸ್ತೋತ್ರ, ಈ ಕೃತಿಗಳನ್ನು ಪಾರಾಯಣ. ಮಂತ್ರ ಜಪಗಳು ಯಾವತ್ತಿಗೂ ರಹಸ್ಯವಾಗಿರಬೇಕು. ಅದಕ್ಕೆ ಶಾಸ್ತ್ರ ಆದೇಶ ಮಾಡುತ್ತೆ, ಜಪ ಮಾಡೋದನ್ನ ಮುಚ್ಚಿಕೊಂಡು ಮಾಡ್ರಿ, ವಸ್ತ್ರಗಳನ್ನ ಮುಚ್ಚಿಕೊಂಡು ಜಪ ಮಾಡ್ರಿ, ಲೆಕ್ಕ ಹಾಕೋದನ್ನು ತೋರಿಸ್ಬೇಡ್ರಿ ನಿಯಮ. ಅದಕ್ಕೆ ಜ್ಞಾನಿ ಏನು ಮಾಡ್ತಾನೆ, ಏಕಾಂತವಾಗಿ ಬಂದು ಕೂಡ್ತಾನೆ. ಏಕಾಂತವಾಗಿ ಬಂದು ಕೂತಾಗ ಮನೆಯಲ್ಲಿ ಅಭ್ಯಾಸ ಮಾಡಿದ್ದನ್ನು ಗುರುಗಳಿಂದ ಶಾಸ್ತ್ರದ ಶ್ರವಣ ಅದು ಇದು ಎಲ್ಲ ಕೇಳ್ಕೊಂಡಿದ್ದ. ಹಾಗೆ ಕೇಳಿದ್ದು ಈಗ ಅಭ್ಯಾಸ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ. ಜಿತಾಸನ, ಅಷ್ಟಾಂಗ ಯೋಗಗಳು ಅಂತ ಇದೆ. ಆ ಅಷ್ಟಾಂಗ ಯೋಗಗಳಲ್ಲಿ 3ನೇಯದ್ಯಾವುದು ಆಸನ. ಆ 3 ಮಾಡುವುದಕ್ಕಿಂತ ಮೊದಲು ಏನು ಮಾಡಿರ್ಬೇಕು ಅವನು, 2 ಮಾಡಿರಬೇಕು. 2 ಯಾವುದು, ಯಮ ನಿಯಮ. ಯಮ ನಿಯಮ ಅಂತ ಅನ್ನೋದು ನಮ್ಮ ಡೈಲಿ ಲೈಫ್, ನಮ್ಮ ಟೈಮ್ ಟೇಬಲ್, ನಮ್ಮ ರುಟೀನ್, ನಮ್ಮ ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು. ನಾನು ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳ್ತೀನಿ ಅಂತಂದರೆ ಶತಾಯ ಗತಾಯ ಅಷ್ಟು ಗಂಟೆಗೆ ಹೇಳಬೇಕು. ಇಷ್ಟು ಗಂಟೆಗೆ ಮಲ್ಕೊಳ್ತೀನಿ ಅಂದರೆ ತಲೆ ಮೇಲೆ ತಲೆ ಬಿದ್ದರೂ ಅಷ್ಟು ಗಂಟೆಗೆ ಮಲಗ ಆಗಿರಬೇಕು. ಇಷ್ಟೊತ್ತಿಗೆ ಊಟ, ಅಷ್ಟೊತ್ತಿಗೆ ಊಟ, ಇಷ್ಟು ನೀರು, ಅಷ್ಟೇ ನೀರು, ಇಷ್ಟು ಓಡಾಟ, ಅಷ್ಟು ಓಡಾಟ, ಜಪ, ಅಧ್ಯಯನ, ಪ್ರವಚನ, ಪಾಠ ಎಲ್ಲಕ್ಕೂ ಸಮಯ ಫಿಕ್ಸ್. ಎಲ್ಲಿ ಹೆಂಗಾಗುತ್ತೋ ಹಂಗೆ ಅಂದ್ಕೊಂಡ್ರೆ ಸಾಧನೆ ಹೆಂಗೆ ಬೇಕೋ ಹಂಗಂಗೆ ಆಗಲ್ಲ. ಅದನ್ನು ಯಮ ನಿಯಮ. ದಾನಗಳನ್ನು ತುಂಬ ತಗೊಳ್ತಾ ಇರೋದು, ದಾನಗಳನ್ನು ಕೊಡದೇ ಕೂತ್ಕೊಳ್ಳೋದು, ಹಾಗೆಲ್ಲ ಮಾಡಬಾರ್ದು. ಆ ಯಮ ನಿಯಮಗಳ ಅಭ್ಯಾಸವಾದಾಗ ಸ್ವಾಧ್ಯಾಯ, ಅದರಲ್ಲಿ ಒಂದು ಅಧ್ಯಯನ ಗುರುಗಳಿಂದ. ಇದೊಂದು 700-800 ಕೋಟಿ ಜನ್ಮಗಳಲ್ಲಿ ಸಾಧನೆ ಆಗಬೇಕಿದೆಲ್ಲ. ಇವಾಗಲೇ ನಾನು ಯೋಗ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟು ಓ ಅಂತ ಕೂತ್ಕೊಂಡ್ಬಿಡೋದಲ್ಲ. ಆ ಯೋಗದಲ್ಲಿ ನಮಗೆ ಮೊದಲು ಯಮ ನಿಯಮ ಸಿದ್ಧಿ ಆಗಬೇಕಲ್ಲ. ಶೌಚದಲ್ಲೇ 1000 ಆಗಿದೆ. ನಮ್ಮದು ಶೌಚವೇ ಅಲ್ಲ. ಈಗ ಮೃತ್ತಿಕೆ ತಂದ್ರ ಅಂತ ಕೇಳ್ತಾರೆ ಫಸ್ಟ್. ಶಾಲಗ್ರಾಮ ನಾವು ಸ್ಪರ್ಶ ಮಾಡಬೇಕಾದ್ರೆ, ತುಳಸಿಯನ್ನು ಮುಟ್ಟಬೇಕಾದ್ರೆ ಮೃತ್ತಿಕಾ ಶೌಚ ಆಗಿದೆಯೇನ್ರಿ ಅಂತ ಶಾಸ್ತ್ರ ಕೇಳ್ತಾರೆ ನಮ್ಮನ್ನು. ಮೃತ್ತಿಕಾ ಶೌಚ ಮಾಡ್ಕೊಳ್ಬೇಕಾದ್ರೆ ಬೆಳಗ್ಗೆ ಸರಿಯಾಗಿ ಎದ್ರೇನ್ರಿ ಅಂತ ಕೇಳ್ತಾರೆ ಆಚಾರ್ಯರು. ಬೆಳಗ್ಗೆ ಸರಿಯಾಗಿ ಎದ್ವಾ ಅಂದರೆ ಇಲ್ಲ ಆಚಾರ್ಯ, ನೆನ್ನೆ ಸಿನಿಮಾಗೆ ಹೋಗಿದ್ದೆ, ಚೆನ್ನಾಗಿತ್ತು, ಬಂದಾಗ 2.5 ಗಂಟೆ ಆಗಿತ್ತು, ಮಲ್ಕೊಂಡ್ಬಿಟ್ಟೆ, ಏನು ಮಾಡಲಿ, ಬೆಳಗ್ಗೆ ಎತ್ತರ ಆದ 7:30 ಆಯಿತು, ನನಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ಹೋಗಲ್ಲಿ ಇರ್ತಾರೆ. ಸ್ಮೃತ್ವಾ ಹರಿಂ ಸಮುತ್ಥಾಯ, ಸದಾಚಾರ ಸ್ಮೃತಿ ಇದರ ಅನುವಾದ ಭಾಗವತದ್ದು. ಅದಕ್ಕೇನು ಮಾಡಬೇಕು, ಭಗವಂತನನ್ನ ಧ್ಯಾನ ಮಾಡ್ತಾ ಯಾಮಾತ್ ಪರತಯೇವ ತಸ್ವಪೇಧ್ಯಾಯಂ ಜನಾರ್ದನಂ. ಯಾಮಾತ್ ಪರತಃ, ಸೂರ್ಯಾಸ್ತಮಾನ 6:30 ಆಯಿತು ಅಂದರೆ 7:30, 8:30, 9:00 ದೀಪ ಆರಿಸಿ ಮಲ್ಕೊಂಡ್ಬಿಟ್ಟಿರ್ಬೇಕು. ಸೂರ್ಯಾಸ್ತ 7 ಗಂಟೆ ಆಯಿತು ಅಂದರೆ 10 ಗಂಟೆಗೆ ದೀಪ ಆರಿಸಿರ್ಬೇಕು. ಸೂರ್ಯಾಸ್ತ 7:30 ಆಗಲ್ಲ, ಹಾಗೆಲ್ಲ ಸುಮ್ಮನೆ ನಾವು ಸೂರ್ಯಾಸ್ತ 9 ಗಂಟೆ ಆಯಿತು 12 ಗಂಟೆ ಮಲ್ಕೋಬೋದು ನಾವು, ಆಗಲ್ಲ. ಸೂರ್ಯಾಸ್ತಮಾನ ಆದ 3 ಗಂಟೆಯ ಒಳಗೆ ಹಾಸಿಗೆ ಮೇಲೆ ಇರಬೇಕು. ಹಾಸಿಗೆ ಮೇಲಿದ್ದು ಮಲಗಿದ ಅಂತಂದರೆ ಸೂರ್ಯೋದಯವಾಗುವ 3 ಗಂಟೆ ಮೊದಲಿಗೆ ಏಳಲಿಕ್ಕಾಗುತ್ತೆ. ಸೂರ್ಯೋದಯವಾಗುವ ಮೊದಲ 3 ಗಂಟೆಯನ್ನೇ ಬ್ರಾಹ್ಮ ಅಂತ ಕರೀತಾರೆ. ರಾತ್ರೆ ಪಶ್ಚಿಮಯಾಮಸ್ಯ ಮುಹೂರ್ತಃ ಯಸ್ತೃತೀಯಕಃ ಸ ಬ್ರಾಹ್ಮ ಇತಿ ವಿಜ್ಞೇಯ. 6 ಗಂಟೆಗೆ ಸೂರ್ಯೋದಯ ಅಂದರೆ 3 ಗಂಟೆಗೆ ಎದ್ದಿರಬೇಕು. 4 ಗಂಟೆಗೆ ಸೂರ್ಯೋದಯ ಅಂದರೆ
ಯೋಚನೆ ಮಾಡ್ರಿ, 2.5 ಗಂಟೆ ಆಗುತ್ತವ, 2:30ಗೆ ಎದ್ದಿರ್ಬೇಕು, ಅನಿವಾರ್ಯ ಅದು. ಕೆಲವು ಕಡೆ ಸೂರ್ಯೋದಯಗಳು ತುಂಬ ಬೇಕಾಗ್ಬಿಡುತ್ತೆ, ಬಹಳ ಕಷ್ಟ ಇದೆ. ಸೂರ್ಯೋದಯದ ಮೊದಲ 3 ಗಂಟೆಗೆ ಎದ್ದು ಕೂತಿರ್ಬೇಕು. ಸ್ನಾನ ಆಗುವಾಗ ಮಾತ್ರ ಅರುಣೋದಯ ಕಾಲಕ್ಕೆ ಸ್ನಾನ ಆಗಬೇಕು. ಯತೀನಾಂ ಸ್ನಾನ ಕಾಲೋ ಎಂಬಂತ. ಆಕಾಶ ಕೆಂಪಾಗುತ್ತಲ್ಲ, ಆಕಾಶ ಇನ್ನೇನು ಕೆಂಪಾಯಿತು ಅನ್ನುವಾಗ ಸ್ನಾನ ಮಾಡಿ ಸ್ನಾನಾರ್ಘ್ಯವನ್ನು ಕೊಟ್ಟಿರಬೇಕು. ಅರುಣೋದಯ ಕಾಲ ಯತಿಗಳಿಗೆ ಸ್ನಾನ ಕಾಲ ಅಂತ ಆದೇಶ ಮಾಡ್ತಾರೆ ಆಚಾರ್ಯರು. ಆ ಕಾಲದಲ್ಲಿ ನಾವು ಸ್ನಾನ ಮಾಡಿರಬೇಕು. ಈಗ ಮಾಘ ಸ್ನಾನ ಅಂತ ಹೋಗ್ತೀವಿ ನಾವು, ಜನ ಕಡಿಮೆ ಇರ್ತಾರ್ರಿ. ಬೆಳಗ್ಗೆ 3 ಗಂಟೆ ಕಾವೇರಿಗೆ ಇಳಿದ್ಬಿಟ್ರೆ ನಮ್ದೇ ನದಿ, ಈಜಾಡಿ ಪಾಜಾಡಿ ಬಂದ್ಬಿಡ್ಬೋದು. ಕಾವೇರಿ ಮಾಘ ಸ್ನಾನ ಆಗಲ್ಲ ಅವಾಗ. ಮಾಘ ಸ್ನಾನ ಅಂತ ಆಗೋದು ಯಾವಾಗ? ಸೂರ್ಯನ ಸಾಕ್ಷಿಯಾಗಿ ಸ್ನಾನ ಮಾಡಿ, ನೋಡಪ್ಪ ಸೂರ್ಯ ಮಾಘ ಸ್ನಾನ ಮಾಡಿದೆ, ಅರ್ಘ್ಯ ಕೊಟ್ಟೆ, ಅದು ಮಾಘ ಸ್ನಾನ. ಬೆಳಗ್ಗೆ 3 ಗಂಟೆ ಸ್ನಾನ ಮಾಡಿದ್ರೆ ಮಾಡ್ರಿ ಪರವಾಗಿ, ನಿತ್ಯ ಸ್ನಾನ ಆಯ್ತದು. 3:30, 4 ಗಂಟೆ, 4:15 ಆ ಸ್ನಾನಗಳನ್ನು ಏನು ಕರೀತಾರೆ? ನಿತ್ಯ ಸ್ನಾನ. ನೈಮಿತ್ತಿಕ ಸ್ನಾನ ಇದೆ, ಮಾಘ ಸ್ನಾನ, ಕಾರ್ತೀಕ ಸ್ನಾನ, ವೈಶಾಖ ಸ್ನಾನ, ಆಷಾಢ ಸ್ನಾನ. ಈ 4 ಸ್ನಾನಗಳನ್ನು ಸೂರ್ಯ ಸಾಕ್ಷಿಕವಾಗಿ ಮಾಡಬೇಕು. ಯಾಕೆ? ಸೂರ್ಯಾರ್ಘ್ಯವನ್ನು ಕೊಡಬೇಕಲ್ಲ. ಸೂರ್ಯಾರ್ಘ್ಯ ಸ್ನಾನ ಮಾಡುವಾಗ ಸೂರ್ಯಾರ್ಘ್ಯವನ್ನೇ ಕೊಡದೆ ಸ್ನಾನ ಮಾಡೋದು ಹೆಂಗೆ? ಅದೇ ನಿತ್ಯ ಸ್ನಾನ ಆಗುವಾಗ ಒಳಗಿನ ಸೂರ್ಯನ ಅನುಸಂಧಾನ ಮಾಡಿಕೊಂಡು ಅರ್ಘ್ಯ ಪ್ರದಾನ ಮಾಡುವುದು. ನೈಮಿತ್ತಿಕ ಸ್ನಾನ ಆಗುವಾಗ ತಿಥಿ ಹುಟ್ಟೋದೆ ಸೂರ್ಯೋದಯ ಆದಮೇಲೆ. ಇದರ ನಿಯಮಗಳು, ಯಮಗಳು, ನಿಯಮಗಳು ಅದೆಲ್ಲ ಮಾಡಿದ ಮೇಲೆ ಶೌಚ ಶುದ್ಧಿಯಾಗಿರ್ಬೇಕಂತೆ. ಸುಮ್ಮನೆ ಹೇಳಿಬಿಡ್ತೀನಿ ಅಷ್ಟೇ, ನಮ್ಮಿದೆಲ್ಲ ಮಾಡೋಕ್ಕಾಗಲ್ಲ. ಕಾಡಿಗೆ ಹೋಗಿ ಅಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಚತುರ್ದಶಿ ಮೊದಲಾದ ಪರ್ವಕಾಲಗಳಲ್ಲಿ ಕಾಡು ಹಂದಿ ಮಲಮೂತ್ರಗಳನ್ನು ಮಾಡದೆ ಅದರ ಮೂಗಿನಿಂದ, ಕೊಂಬಿನಿಂದ ಕೆರೆದಂತಹ ಮಣ್ಣನ್ನು ಸಂಗ್ರಹ ಮಾಡ್ಕೊಂಡು ತರಬೇಕು. ಎಷ್ಟು ಮಾಡ್ಸೋಕ್ಕಾಗತ್ತ ಅದನ್ನು? ಮಲಮೂತ್ರ ಮಾಡಿದ್ಯೋ ಇಲ್ವೋ ಅಂತಂದರೆ ಎಷ್ಟು ಶುದ್ಧ ಇರಬೇಕು. ಇದು ಮಾಡೋಕ್ಕಾಗಲಿಲ್ಲ ಅಂದರೆ ಟೆನ್ಷನ್ ಇಲ್ವಾ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ನಿಮ್ಮ ದೇಶ ಕಾಲದಲ್ಲಿ 100% ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಮಾನಸಿಕವಾದ ಶೌಚವನ್ನು ಮಾಡ್ಕೋ. ಶೌಚಾಸನೇ ತ್ವಂಗ ಮಾತ್ರಂ ಆಚಾರ್ಯರ ಮಾತು. ಶೌಚ ತತ್ರಾಪಿ ಮೃತ್ತಿಕಾ ಶೌಚ ಆಗದೆ ಸ್ನಾನ ಹುಟ್ಟಲ್ಲ. ಇಬ್ಬರಿಗೆ ಕೇಳಲಿಕ್ಕೆ ಮಾತ್ರ ಅಷ್ಟೇ. ಅನುಷ್ಠಾನ ಮಾಡ್ತೀನಿ ಅಂತ ಕನಸದಲ್ಲೂ ಅಂದ್ಕೊಳ್ಳೋ ಹಾಗಿಲ್ಲ. ನಮ್ಗೆ ಕನಸೇ ಬೀಳಲ್ಲ, ಆ ಕನಸು ನಮಗೆ ಬೀಳಲ್ಲ, ನಾವು ತುಂಬ ದೂರ ಬಂದಾಗಿದೆ. ಆದ್ದರಿಂದ ಮೃತ್ತಿಕಾ ಶೌಚ ಮಾಡಿಕೊಂಡು ದಂತಧಾವನವನ್ನು ಮಾಡಬೇಕಂತೆ. ಹಲ್ಲುಜ್ಜಬೇಕು. ದಂತಧಾವನವನ್ನು ಮಾಡುವಾಗ ಯಾವುದ್ರಲ್ಲಿ ದಂತಧಾವನ ಮಾಡೋದು? ಉತ್ತರಣಿ, ಅದರಲ್ಲೇ ಹಲ್ಲುಜ್ಜಬೇಕು. ಅದಕ್ಕೆ ಪೇಸ್ಟ್ ಹಾಕೋಬೋದ ಅಂತ ನಾವು ಕೇಳ್ತೀವಿ. ಆ ಉತ್ತರಣೆ ಕಡ್ಡಿಯಲ್ಲಿ ಇತ್ಯಾದಿ ಬೇವು, ಉತ್ತರಣಿ, ಅಪಮಾರ್ಗ ಮೊದಲಾದಂತಹ ಕಾಷ್ಠಗಳಿಂದ ಶುದ್ಧವಾಗಿ ದಂತಧಾವನವನ್ನು ಮಾಡಿ, ತುಳಸಿ ಪ್ರದಕ್ಷಿಣೆಯನ್ನು ಮಾಡಿ, ತುಳಸಿ ಮೃತ್ತಿಕಾ ಧಾರಣ ಮಾಡಿಕೊಂಡು ದೇವರ ಮುಂದೆ ನಂದಾದೀಪ ಸ್ವಲ್ಪ ನಂದಿದಾಗ ಆಗಿರುತ್ತೆ, ಅದನ್ನು ಕರಿ ತೆಗೆದು ದೀಪ ಹಚ್ಚಿ, ಅದಾದ ನಂತರದಲ್ಲಿ ಏನು ಮಾಡಬೇಕು? ಪ್ರಾತಃ ಪ್ರಾರ್ಥನೆಗಳನ್ನು ಹೇಳ್ತಾ ಕೂಡಬೇಕು. ಮಂಗಳಾಷ್ಟಕ, ಉದಯ ರಾಗಗಳು ಹೇಳಬೇಕು. ಕೆಲವರು ಏನು ಮಾಡ್ತಾರೆ? ಸಮಯದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ವಾಕಿಂಗ್ ಮಾಡ್ತಾರೆ, ಆಸನಗಳನ್ನು ಮಾಡ್ತಾರೆ, ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ. ಅದೆಲ್ಲ ದೋಷ ಇಲ್ಲ. ಅರುಣೋದಯ ಕಾಲ ಬಂತು ಅನ್ನುವಾಗ ಸ್ನಾನಕ್ಕೆ ಕೂತಿರ್ಬೇಕು. ಅರುಣೋದಯ ಕಾಲ ಆದಮೇಲಿಂದ ಜಪ ಕೂತವನು ಸೂರ್ಯ ಬಂದ ಬಿಸಿಲಿಗೆ ಅನ್ನೋ ತನಕ ಜಪ ಮಾಡ್ತಾ ಇರಬೇಕು. ಆ ಸೂರ್ಯ ದರ್ಶನಾತ್ ತಿಷ್ಠೇತ್. ನಿಂತ್ಕೊಂಡು ಜಪ ಮಾಡ್ತಾ ಇದ್ದಾನೆ ಅಂದರೆ ಸೂರ್ಯನ ಕಿರಣ ಮುಖಕ್ಕೆ ಹೊಡಿಬೇಕು, ಕಣ್ಣು ಚುಚ್ಚಬೇಕು, ಅಲ್ಲಿ ತನಕ ನಿಂತ್ಕೊಂಡು ಜಪ ಮಾಡ್ತಿರ್ಬೇಕು. ಆಮೇಲೆ ಬೇಕಾದರೆ ಕೂತ್ಕೊಂಡು ಮಾಡಿದ್ರು ಮಾಡ್ಬೋದು, ಇಲ್ಲ ಎದ್ದು ಹೋಗ್ಬೋದು. ಇದೆಲ್ಲ ಯಮನಿಯಮಗಳಲ್ಲಿ ಬರುತ್ತೆ. ಅದಾದ ಮೇಲೆ ಗುರುಗಳಿಂದ ಅಧ್ಯಯನ ಆದಮೇಲೆ ಕರೆಕ್ಟಾಗಿ ದೇವ ನಿರ್ಮಾಲ್ಯ ಮಾಡಿ ಕೂಡಿಸಿದಾನೆ. ಇಷ್ಟೊತ್ತಿಗೆ ನಿರ್ಮಾಲ್ಯ ಇಲ್ಲದೆ ನಾಮ ಹತ್ಕೊಳ್ಳೋಂಗಿಲ್ವಲ್ಲ. ಅದಾದಮೇಲೆ 11:30 ತನಕ ಪಾಠ, 11:45ಗೆ ಸ್ನಾನ, 11:45ರಿಂದ 1:30 ತನಕ ದೇವರ ಪೂಜೆ. ಆಚರಣೆ ಕೆಲಸಕ್ಕೆ ಹೋಗೋದು ಯಾವಾಗ? ಸಂಪಾದನೆ ಮಾಡೋದು ಹೇಗೆ? ಜ್ಞಾನಿಗಳು ಹೀಗೆ ಮಾಡ್ತಾ ಇದ್ರು. ದೊಡ್ಡವರಿಗೆ ಜಮೀನುಗಳಿತ್ತು, ವ್ಯವಸ್ಥೆಗಳಿತ್ತು, ಅಕ್ಕಿ ಪದಾರ್ಥ ಬೇಳೆ ಎಲ್ಲ ಬರ್ತಾ ಇತ್ತು. ಅವ್ರಿಗೇನು ಪೂಜೆ ಮಾಡೋದು, ಪಾಠ ಮಾಡೋದು,
ದೇವರು ಏನು ಕೊಡ್ತಾನೋ ತಿನ್ನೋದು, ಮಧ್ಯಾಹ್ನದೊತ್ತು ಪುರಾಣ ಪುಣ್ಯ ಕಥೆಗಳನ್ನು ನೋಡೋದು, ವ್ಯಾಖ್ಯಾನಗಳನ್ನು ಮಾಡೋದು, ಸಾಯಂಕಾಲ ಸ್ನಾನ ಮಾಡೋದು, ದೇವರು ಏನು ಕೊಡ್ತಾನೋ ತಿನ್ನೋದು, ನಾಮಸ್ಮರಣೆ ಮಾಡ್ತಾ ಮಲಗೋದು, ಬೆಳಗ್ಗೆ ಹೇಳೋದು. ಇಷ್ಟೇ ದಿನಗಳನ್ನು ಕಳೆವ ಜನರೇ ಅಲ್ಲ. ಜನರು ಏಸು ಜನರು ಅಂತ ಎಷ್ಟು ಜನ ಇದ್ದಾರೆ ಅಂತ ವಾದಿರಾಜರು ಕೇಳಿದ್ರು. ದಿನಗಳನ್ನು ಕಳೆವ ಜನರು ಏಸು ಜನರು. ಏಸು ಅಂದ್ರೆ ಎಷ್ಟು ಅಂತ, ಎಷ್ಟು ಜನ ಇದ್ದಾರಪ್ಪ ಈ ಥರ ದಿನ ಕಳೆಯೋರು ಅಂತ ವಾದಿರಾಜರು ಹೇಳ್ತಾರೆ. ಈ ದೃಷ್ಟಿಯಲ್ಲಿ ಅದೆಲ್ಲ ಮಾಡಿ ಚಿಂತನೆಯನ್ನು ಮಾಡಿ ಮಧ್ಯಾಹ್ನ 1:30ಗೆ ವೈಷ್ಣುದೇವ ನೈವೇದ್ಯ ಮಾಡಿ ಬೇರೆಯವರು ಕೊಟ್ಟು ಇವನು ಊಟ ಮಾಡಿ ಸನ್ಯಾಸಿ ಭಿಕ್ಷೆ ಹಾಕಿ ಮತ್ತೆ 3 ಗಂಟೆ 5 ಗಂಟೆ ತನಕ ಪುರಾಣ ಪುಣ್ಯ ಕಥೆಗಳನ್ನು ನೋಡ್ತಾ 5ಕ್ಕೆ ಮತ್ತೆ ಸ್ನಾನ ಮಾಡಿ ಸೂರ್ಯಾಸ್ತಮಾನ ಆಗೋ ತನಕ ಸಂಧ್ಯಾ ವಂದನೆ ಮಾಡಿ ಆಮೇಲೆ ಸಾಯಂಕಾಲ ಪಾರಾಯಣ ಭಜನೆ ಕೀರ್ತನೆಗಳನ್ನು ಮಾಡಿ ರಾತ್ರಿ ದೇವರು ಏನು ಕೊಡ್ತಾರೋ ತಿಂದು 9:30 ಒಳಗೆ ಮಲಗಿ ಬೆಳಗ್ಗೆ 3ಕ್ಕೆ ಬಿಡಬೇಕು. ಇದು ಯಮನಿಯಮಗಳಲ್ಲಿ ಸೇರುವಂತಹ ಆಚಾರಗಳು. ಅದಾದ ಮೇಲೆ ಆಸನ. ಆಸನ ಅಂದರೆ ಏನು? ಏನು ದರ್ಭೇದ, ಮಣೆದ, ಮಣೆಗೆ ಬೆಳ್ಳಿ ಕಟ್ಟು ಹಾಕಿದ್ದ, ಬೆಳ್ಳಿ ಹೂವು ಹಾಕಿದ್ದ, ಅದು ಆಸನ ಅಲ್ಲ. ಪದ್ಮ, ಸ್ವಸ್ತಿಕ, ವೀರ, ಅರ್ಧ ಪದ್ಮ ಎಲ್ಲ ಆಸನಗಳು ಬರುತ್ತೆ. ಆ ಆಸನಗಳಲ್ಲಿ ಯಾವುದಾದ್ರೂ ಒಂದು ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಆಸನ ಜಿತಾಸನ. ಶುಕಾಚಾರ್ಯ ಇಲ್ಲಿ ಬಂದರು. ಅದಕ್ಕಿಂತ ಮೊದಲೇಡು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? 3ನೇ ಸ್ಕಂದದಲ್ಲಿ ಹೇಳ್ತಾರೆ ಅಂತ ಹೇಳಲಿಲ್ಲ. ಸುಮ್ಮನೆ ಸಾಯ್ಲಿಕ್ಕೆ ಹೊರಟವನು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇಷ್ಟು ಹೇಳಿದ್ರು. ಬರೀ ಆಸನದಲ್ಲಿ ಕೂತ್ಕೊಳ್ಳೋದಲ್ಲ, ಆಸನವನ್ನು ಗೆಲ್ಲೋದಂತೆ. ಆಸನ ಗೆಲ್ಲೋದು ಹೇಗೆ? ನಮ್ಗೆ ಆಸನ ಕೊಟ್ಟಿದ್ಯಾರು? ಪೃಥ್ವಿಯನ್ನು ಹಿಡಿದಿದ್ಯಾರು? ಕೂರ್ಮ, ಶೇಷ, ಅಲ್ಲಿಂದ ಕೂರ್ಮ. ಅದಕ್ಕೆ ಆಸನ ಕೂಡುವಾಗ ನಮ್ಮ ಬಟ್ಟೆಯ ಒಂದೇ ಒಂದು ಚಿಕ್ಕ ದಾರವನ್ನು ತೆಗೆದು ಕೆಳಗೆ ಹಾಕ್ಬಿಡ್ಬೇಕು. ಕೆಳಗೆ ಹಾಕಿದಾಗ ಅಕಸ್ಮಾತ್ ಏನಾದರೂ ಕೈಕಾಲಿಗೆ ಹೋಗಬೇಕು ಅಂತ ಎದ್ದು ಹೋದರೆ ನಾನೇ ಕೂತಾಗ್ಲೆಕ್ಕ. ಮತ್ತೆ ಆಸನ ಶುದ್ಧಿ ಮಾಡ್ಕೊಳ್ಬೇಕು ಅಂತಿಲ್ಲ. ಸಮಸ್ಯೆ ಆಗ್ಬಿಡುತ್ತೆ. ಆರೋಗ್ಯ ಒಂದೇ ಥರ ಇರಲ್ಲ. 3-4 ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೈಕಾಲಿಗೆ ಹೋಗಬೇಕು ಅಂತ ಅನ್ನಿಸ್ತು, ಶೌಚಕ್ಕೆ ಹೋಗಬೇಕು ಅನ್ನಿಸ್ತು. ನಾನೇ ಇದ್ದೀನಲ್ಲಿ. ಯಾಕೆ? ನನ್ನ ವಸ್ತ್ರ ಇದೆ ಅಲ್ಲ. ಅದಕ್ಕೆ ನನ್ನ ವಸ್ತ್ರ ಬೇರೆ ಯಾರಾದರೂ ಮುಟ್ಟಿಬಿಟ್ರೆ ಮುಗಿದೋಯ್ತು ಕಥೆ ಅಲ್ಲಿಗೆ. ಊಟದ ವಸ್ತ್ರ, ಸ್ನಾನದ ವಸ್ತ್ರ, ಸಂಧ್ಯಾ ವಂದನೆಯ ಪಾತ್ರೆಗಳು, ಊಟದ ಪಾತ್ರೆ, ಮಲಗೋದ ಪಾತ್ರೆ, ಮಲಗುವ ಇದು ಪಾತ್ರೆ ಅಂತೀನಿ, ವಸ್ತ್ರಗಳು, ಅದೆಲ್ಲವನ್ನು ಬೇರೆಯವರು ಮುಟ್ಟಿದ್ರೆ ಸಾಂಕರ್ಯ ಆಗೋಯ್ತಲ್ಲಿಗೆ. ಸಾಂಕರ್ಯ ಆಯಿತು ಅಂದ್ರೇನು? ಅವರ ಮನಸ್ಥಿತಿ ಮಿಕ್ಸಪ್ ಆಗಿಬಿಡುತ್ತೆ. ನಾನು ಪುಸ್ತಕ ನೋಡ್ತಾ ಮಲ್ಕೊಳ್ಳೋಣ ಹಾಕ್ಕೊಂಡೆ, ಮೊಬೈಲ್ ನೋಡ್ತಾ ಮಲ್ಕೊಳ್ಳೋಣ ಅಂತ ಆಗೋಯ್ತು ನನಗೆ. ಆದ್ದರಿಂದ ಕುಡಿಯುವ ನೀರಿನ ಪಾತ್ರೆ ನಂದೇ ಇರಬೇಕು. ಗೋಪಿಚಂದನ, ಶ್ರೀಮುದ್ರೆ, ವಸ್ತ್ರ. ಪಾಪ ಯಾರಾದರೂ ಬಕ್ರ ತಂದಿದ್ದಾನ ಗೋಪಚಂದ ಅಂತ ಕಾಯ್ತಾ ಇರ್ತಾನೆ. ಅವು ಸ್ನಾನ ಮಾಡಿ ಮೈ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಆಚಾರ್ಯ ನೀವು ಕೊಟ್ಟಿದ್ದು ಗೋಪಚಂದ್ರ ಕಾಲಿನೇ ಆಗೋದು, ನೀವೇ ಇಲ್ಲ ಅಂತ ಬಿಡೋದು ಅಲ್ವಾ? ಅವನು ತಂದಿರೋದೇ ಇಷ್ಟುದ್ದ ಅಲ್ಲಿ. ಅದನ್ನ 25 ಜನ ಹಚ್ಕೊಂಡು ಅವನಿಗೆ ಇಲ್ಲ, ಕೊನೆಗೆ ಅವನು ನೀರಲ್ಲಿ ಹಚ್ಕೊಂಡು ಹೊರಟೋಗ್ತಾನೆ ಮನೆಗೆ. ಆದ್ದರಿಂದ ನಮ್ಮದ್ದು ಪ್ರತ್ಯೇಕ ಇರಬೇಕಲ್ಲ, ನಮ್ಮದ್ದೇ ಪ್ರತ್ಯೇಕ. ಯಾಕೆ? ಅದನ್ನೇ ಮಡಿ ಅಂತಂದು. ಅವನ ಪ್ರಭಾವಲಯದಲ್ಲಿ ನಾವು ಸೇರಬಾರದು, ನಮ್ಮ ಪ್ರಭಾವಲಯಕ್ಕೆ ಅವನು ಬರಬಾರದು. ಹೀಗೆಲ್ಲ ಆದಾಗ ನೆಟ್ಟಿಗೆ ಒಂದು ಕಡೆ ಕೂತ್ಕೊಂಡಿರೋಕ್ಕಾಗುತ್ತೆ. ಪೃಥ್ವಿಯ ಅನುಗ್ರಹ, ಧರಾದೇವಿಯ ಪರಮಾನುಗ್ರಹ. ಒಂದು ಆಸನದಲ್ಲಿ ನಾವು ಗಟ್ಟಿಯಾಗಿ ಕೂಡಬೇಕು. ಕೂತರು ಕೈಕಾಲುಗಳ ನೋವು ಬರಬಾರ್ದು. ಸಾಧನೆ ಆಗಬೇಕು ಅಂದರೆ ಶನೈಶ್ಚರಣ ಪರಮಾನುಗ್ರಹ ನಮ್ಮ ಮೇಲಿರಬೇಕು ಅಲ್ವಾ? ಪೃಥಿವ್ಯಾತ್ಮನಾಗಿರ್ತಕ್ಕಂಥವನು ಶನಿ. ಆ ಶನಿಯ ಪರಮಾನುಗ್ರಹ ನಮ್ಮ ಮೇಲೆ ಆಗಿದೆ ಅಂದರೆ ಚೆನ್ನಾಗಿ ಕೂತ್ಕೊಳ್ತೀವಿ. ಒಂದು ಆಸನದಲ್ಲಿ ಕೂತ್ಕೊಂಡು 2-3 ಗಂಟೆ ಏಕಪ್ರಕಾರವಾಗಿ ಪೂಜೆ, ಧ್ಯಾನ, ಪ್ರವಚನ, ಪಾಠ ಎಲ್ಲ ಮಾಡಲಿಕ್ಕಾಗುತ್ತೆ. ಶ್ರೀಮದಾಚಾರ್ಯರು ಯಾವ ಲೆವೆಲಲ್ಲಿ ಓಡಾಡ್ತಿದ್ರು ಅಂತಂದರೆ ಅವ್ರ ಬಗ್ಗೆ ಉಲ್ಲೇಖ ಮಾಡುವಾಗ ಅರುಣ ಯಮನಿಕಾಂತರ ಬ್ರಹ್ಮನಾರಾಯಣಾಖ್ಯಮ್ಮನ್ನು ಶುರು ಮಾಡ್ತಾರೆ. ಸ್ನಾನ ಮಾಡಿಕೊಂಡು ಬಂದು ಅರುಣೋದಯ ಕಾಲದಲ್ಲಿ 4 ಕಂಬಗಳ ಮಧ್ಯ ಕಾವ್ಯಶಾಟಿ, ಅದೇ ಮಡಿ ಪೂಜೆಗೆ ಮಧ್ಯಾಹ್ನಕ್ಕೆ ಶಿಷ್ಯರು ಹಾಕಿ ಒಣಗಿಸ್ಬಿಟ್ರೆ ಅದರ ಮಧ್ಯದಲ್ಲಿ ಕೂತವರು 9 ಗಂಟೆಯ ತನಕ ಹೇಳ್ತಾ ಇರಲಿಲ್ಲವಂತೆ. ಪದ್ಮಾಸನ ಕೂತವರು. ಸರಿ, ಶಿಷ್ಯರು ಕರೆದ್ರು, ಸ್ವಾಮಿ ಪಾಠ ಗೊತ್ತಾಯಿತು ಬನ್ನಿ ಅಂತ. ಹಾಗೆ ಅವರು ಹಾಕಿದ ಮಡಿ ಬಟ್ಟೆಯನ್ನು ಅವರೇ ತೆಗೆದ್ರು ಶ್ರೀಮದಾಚಾರ್ಯರು. ನಮ್ಮ ಬಟ್ಟೆ ಒಣಗಿ ಹಾಕೊಳ್ಳೋಕ್ಕೆ ನಮಗೆ ಅವಮಾನ. ಶ್ರೀಮದಾಚಾರ್ಯ ನೋಡಿ ತೆಗೆದ ಮೇಲೆ ಶಿಷ್ಯರು ಒಳ್ಳೆ ಕಂಬಳಿಗಳನ್ನು ಹಾಕಿರ್ತಾ ಇದ್ರು
ಮೆತ್ತಗಿತ್ತು. ಆ ಕಂಬಳಿಗಳ ಮೇಲೆ ಪದ್ಮಾಸನದಲ್ಲಿ ಕೂತು 12:30 1 ಗಂಟೆ ತನಕ ಪಾಠ ಮಾಡ್ತಾ ಇದ್ರು. 1 ಗಂಟೆಗೆ ಪಾಠ. ಶಿಷ್ಯ ಕಿವಿಗಳು, ಸ್ವಾಮಿ ಸ್ನಾನಕ್ಕೆ ಗೊತ್ತಾಯಿತು ಅಂತ ಸ್ನಾನಕ್ಕೆ ಎದ್ದೇಳೋರು. ಸ್ನಾನಕ್ಕೆ ಕೇಳುವಾಗ ಅವರು ಚೆನ್ನಾಗಿ ವಾಕ್ ಮಾಡೋರಂತೆ, ಬರುತ್ತೆ. ವಾಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಮತ್ತೆ ಪೂಜೆ ಕೊಡ್ತಾ ಇದ್ರು. ಅದೊಂದು 1-1.5 ಗಂಟೆ ಪೂಜೆ. ಪೂಜೆ ಆದಮೇಲೆ ಭಿಕ್ಷೆ ಕೊಡ್ತಾ ಇದ್ರು. ಅದು ಮಾತ್ರ 10 ನಿಮಿಷ. ಅದಾದಮೇಲೆ ಶಿಷ್ಯರೆಲ್ಲ ಕಾಯ್ತಾ ಇದ್ರು. ಅವರಿಗೆಲ್ಲ ಮಾತುಕತೆ ಆಡಬೇಕು. ಅಲ್ಲೊಂದು 2-2.5-3 ಗಂಟೆ ಕೊಡ್ತಾ ಇದ್ರು. 5 ಗಂಟೆಗೆ ಆಚಾರ್ಯ ಪ್ರವಚನಕ್ಕೆ ಗೊತ್ತಾಯಿತು ಬನ್ನಿ ಅಂತ ಮಧ್ವಾಚಾರ್ಯನ ಕರೀತಾ ಇದ್ರು. ಅಲ್ಲೊಂದು ಪ್ರವಚನ 6-6:30 ತನಕ 1.5 ಗಂಟೆ ಪ್ರವಚನ. ಮತ್ತೆ ಸ್ನಾನ, ಆನ್ಹಿಕ, ಅಲ್ಲಿ ಕೂಡೋದು, ಮತ್ತೆ ಪಾಠ ಮಾಡೋದು. ಒಂದು ಆಸನದಲ್ಲಿ ದಿನದಲ್ಲಿ ಏನಿಲ್ಲ ಅಂದರೂ 20 ಗಂಟೆಗಳ ಕಾಲ ಕೂಡುವ ಸಾಮರ್ಥ್ಯ ಆಚಾರ್ಯರದ್ದು. ನಾವಷ್ಟು ಕೂತ್ರೆ ಆಗೋಯ್ತು ಅಷ್ಟೇ. ಆಮೇಲೆ ಆದರೆ ಒಂದು ಸಲ ಮಿನಿಮಮ್ 10 ನಿಮಿಷವಾದರೂ ಒಂದೇ ಆಸನದಲ್ಲಿ ಕೂಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆಚಾರ್ಯ ನಮಗೆ ಯೋಗಾಸನದಲ್ಲಿ ಶವಾಸನ ಅಂತ ಒಂದಿದೆ. 6 ಗಂಟೆ ಕೂಡ್ತೀವಿ ನಾವು ಅದರಲ್ಲಿ ಅಂತಂದರೆ. ಶವಾಸನ ಅಂದ್ರೇನು? ಹಾಗೆ ತಲೆಗೆ ದಿಂಬಿದ್ರೆ ಚೆನ್ನಾಗಿರುತ್ತೆ. ಆ ಆಸನದಲ್ಲಿ ನಮ್ಗೆ ಚೆನ್ನಾಗಿ ಅಭ್ಯಾಸ ಇದೆ. ನೀವು ಹೇಳ್ಕೊಡೋದೇ ಬೇಡ ನಮಗೆ ಅಂದರೆ ಶಾಸ್ತ್ರ ಅದನ್ನು ಹೇಳೋದೇ ಇಲ್ಲ. ನಾವು ರಂಗೋಲಿ ಕೆಳಗೆ ತೂರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಯಾವಾಗಲೂ. ಅದಕ್ಕೆ ಹೇಳ್ತಾರೆ ಒಂದು ಆಸನದಲ್ಲಿ ಮಿನಿಮಮ್ ಅಂದರೆ 10 ನಿಮಿಷವಾದರೂ ಕೂಡಬೇಕು. ಅಲ್ಲಾಡಬಾರ್ದಂತೆ ಮಂಡಿ, ನಮ್ಗೆ ಆಗಲ್ಲ ರೀ. ಯಾಕೆ? ನಾವು ತಿನ್ನುವ ಎಣ್ಣೆ ಪದಾರ್ಥಗಳು ಅಷ್ಟು ಶುದ್ಧವಾಗಿಲ್ಲ ಅಲ್ವಾ? ಅಲ್ಲಾಡಿಸ್ತಾ ಇರುತ್ತೆ. ಅದಂಚಿತಾಸನ. ಯಮ ನಿಯಮ ಆಸನ ಆಯಿತು. ಆಸನ ಆದಮೇಲೆ ಏನು? 4ನೇದು ಯಾವುದು? ಒಂದು ಕಡೆ ಏನೋ ಕೂತ್ಕೊಂಡ, ಒಳಗಿಂದಲೇ ಏನೋ ಉಬ್ಸ ಶುರುವಾಗೋಯ್ತು. ಏನು ಮಾಡಬೇಕು ಅದಕ್ಕೆ? ಅವನು ಲಂಗ್ಸ್ ಪ್ಯೂರಿಫೈ ಮಾಡ್ಕೊಂಡಿರ್ಬೇಕು. ಲಂಗ್ಸ್ ಪ್ಯೂರ್ ಆಗೋದು ಯಾವಾಗ? ವಾಯು ಸಂಚಾರ ಶುದ್ಧವಾಗಿ ಇದ್ದಾಗ. ಆ ವಾಯು ಸಂಚಾರ ಶುದ್ಧವಾಗಿ ಇದೆ ಎನ್ನುವಾಗ ಪಂಚಪ್ರಾಣಗಳು ಯಾವ ಯಾವ ವಾಯು ನಾಡಿಗಳಲ್ಲಿ ಓಡಾಡ್ತಾ ಇದೆ ಅಂತ ಗೊತ್ತಿರಬೇಕು ನಮಗೆ. ಇಡ, ಪಿಂಗಳ, ಆರ್ಯ, ವಜ್ರಿಕಾ, ಅವಭಾಸಿನಿ 5 ನಾಡಿಗಳಿದೆ. ಅದರ ಮಧ್ಯದಲ್ಲಿ ಇನ್ನೊಂದು ನಾಡಿ ಹೋಗ್ತಾ ಇದೆ. ಯಾವ ನಾಡಿ? ಸುಷುಮ್ನ. 6 ನಾಡಿಗಳಾಯಿತು. ಆ 6 ನಾಡಿಗಳಲ್ಲಿ ಪ್ರಾಣಾಪಾನವು ಇಡಾಯಾಂತು ಹೇಳ್ತಾರೆ. ಪ್ರಾಣಾಪಾನ ವಾಯುಗಳು ಇಡಾನಾಡಿಯಲ್ಲಿ ಹಾಗೆಲ್ಲ ಇದೆ. ಹೃದಯದಲ್ಲಿ ಪ್ರಾಣ, ಬುಧದಲ್ಲಿ ಅಪಾನ, ಹಾಗೆಲ್ಲ ಪಂಚಪ್ರಾಣಗಳು. ಆ ಪ್ರಾಣಗಳು ಎಲ್ಲೆಲ್ಲಿದೆ ಅನ್ನೋದು ನೋಡಿಕೊಂಡು ಮೂಗನ್ನು ಒಳಗೆಳ್ಕೋಬೇಕೋ ಹೊರಗೆ ಬಿಡಬೇಕೋ ಆಲೋಚನೆ ಮಾಡ್ತಾ ಅಭ್ಯಾಸ ಮಾಡುವುದನ್ನೇ ಶಾಸ್ತ್ರ ಕರೆಯುತ್ತೆ ಪ್ರಾಣ ಆಯಾಮ. ಪ್ರಾಣಾಯಾಮ ದೇಹಕ್ಕೆ ಕೊಡುವಂಥದ್ದು ವ್ಯಾಯಾಮ. ಗಾಳಿಯನ್ನು ಕಂಟ್ರೋಲಿಗೆ ತಗೊಳ್ಳೋದು ಆಯಾಮ. ಅದೆರಡನ್ನೂ ಸಮಾನವಾಗಿಟ್ಟುಕೊಂಡು ರೆಸ್ಟ್ ತಗೊಳ್ಳೋದಕ್ಕೆ ಏನಂತಾರೆ? ವಿರಾಮ. ನಮ್ಗೆ ಅದೇ ಬೆಸ್ಟು, ವಿರಾಮವೇ ಬೆಸ್ಟ್ ನಮಗೆ. ಆದ್ದರಿಂದ ವ್ಯಾಯಾಮವನ್ನೂ ಮಾಡಬೇಕು, ಆಯಾಮವನ್ನೂ ಮಾಡಬೇಕು, ವಿರಾಮವನ್ನೂ ಕೊಡಬೇಕು. 3 ಇದ್ದಾಗ ಮಾತ್ರ ಜೀವನ. ಇಲ್ಲಿ ಹೇಳ್ತಾರೆ ಆಸನ ಕೂತ್ಕೊಳ್ಳೋದು ಅಂದರೆ ವ್ಯಾಯಾಮ ಅಂತಲೇ ಅರ್ಥ. ಪ್ರಾಣಗಳನ್ನು ಹಿಡಿದಿಡೋದು ಅಂದರೆ ಪ್ರಾಣಾಯಾಮ. ಅದು ಮಾತ್ರ ಕಾಲಗಳು ಅಂತೆಲ್ಲ ಇದೆ. ಅದನ್ನು ವಿಸ್ತಾರವಾಗಿ ಹೇಳೋದು ಬೇಡ. ರೇಚಕ, ಪೂರಕ, ಕುಂಭಕ ಅಂತ ಮಾಡಿ ಒಂದು ಸಲ ಗಟ್ಟಿಯಾಗಿ ಪ್ರಾಣಾಯಾಮದ ಅಭ್ಯಾಸ ಆಯಿತು ಅಂದರೆ ಸುಸ್ತೇ ಆಗಲ್ಲ. ಅದಕ್ಕೆ ವಿದ್ಯಾಪೀಠಗಳಲ್ಲಿ ಇವಾಗ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾವುಗಳೆಲ್ಲ ಓದುವ ಕಾಲಕ್ಕೆ ಪ್ರಾಣಾಯಾಮವನ್ನು ವಿಶೇಷ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ನಾವು ಶುರು ಮಾಡಿದಾಗ 6 ಮಾತ್ರಾ ಕಾಲಗಳಲ್ಲಿ ನಮಗೆ ಪ್ರಾಣಾಯಾಮದ ಅಭ್ಯಾಸ ಮಾಡಿಸೋಕ್ಕೆ ಶುರು ಮಾಡಿದ್ವಿ. 62 ಮಾತ್ರಾ ಕಾಲದ ತನಕ ತಂದರು. ಆಮೇಲೆ ನಮಗೆ ಏನೇ ನಮ್ಮದೇ ಟೈಮ್ ಟೇಬಲ್ ಬೇರೆ ಆಯಿತು, ಅಭ್ಯಾಸ ಮಾಡೋಕ್ಕಾಗಲಿಲ್ಲ. 6 ಮಾತ್ರೆಗಳಿಂದ 60 ಮಾತ್ರೆ ತನಕ ಪ್ರಾಣವನ್ನು ಹಿಡಿದಿಡುವಂಥ ವ್ಯವಸ್ಥೆ ಇತ್ತವ. 60 ಎಣಿಸ್ಬೇಕು, 1 2 3 4 ಅಂತ 60 ಎಣಿಸೋಷ್ಟರ ತನಕ ಕುಂಭಕದಲ್ಲೇ ಇರಬೇಕು. ಎಷ್ಟು ಜೋರಾಗಿ ಪಾರಾಯಣ ಮಾಡಿ, ನೀವೆಷ್ಟು ಪಾರಾಯಣ ಮಾಡ್ತೀರಿ, ಎಷ್ಟು ಪ್ರಾಣಾಯಾಮವನ್ನು ಮಾಡ್ತೀರಿ, ಅಷ್ಟು ಆಯಾಸವಿಲ್ಲದೆ ಕೆಲಸ ಮಾಡಲಿಕ್ಕಾಗುತ್ತೆ, ಅಷ್ಟು ಆಯಾಸವಿಲ್ಲದೆ ಮಾತಾಡಲಿಕ್ಕಾಗುತ್ತೆ. ಊಟಕ್ಕೂ ಮಾತಾಡೋದಕ್ಕೂ, ಕುಡಿಯೋದಕ್ಕೂ ಮಾತಾಡೋದಕ್ಕೂ ಸಂಬಂಧ ಇಲ್ಲ. ಮಾತಾಡಿಸೋರು ಯಾರು? ಗಾಳಿ. ಒಳಗಿನ ಗಾಳಿ ಮಾತಾಡಿಸೋದು. ಶಬ್ದ ಬರೋದೇ ಗಾಳಿಯಿಂದ. ಆ ಗಾಳಿ ಮತ್ತು ಬೆಂಕಿ, ಗಾಳಿ ಮತ್ತು ಬೆಂಕಿ ಸಮ ಪ್ರಮಾಣದಲ್ಲಿ ಹೊಟ್ಟೆ ಒಳಗಿನ ಜಠರಾಗ್ನಿಗೆ ಗಾಳಿ ಚೆನ್ನಾಗಿ ಹಾಕ್ತಾ ಇದೆ ಅಂತಂದಾಗ ಶಬ್ದಗಳು ಅಸ್ಖಲಿತವಾಗಿ ಬರ್ತಾ ಇರುತ್ತೆ. ಆದ್ದರಿಂದ ಪ್ರಾಣಾಯಾಮ ಅತ್ಯಂತ ಪ್ರಧಾನ.
ಅವನು ಪ್ರಾಣಾಯಾಮವನ್ನು ಮಾಡ್ದ. ಯಮ, ನಿಯಮ, ಆಸನ, ಪ್ರಾಣಾಯಾಮ. ಜಿತಾಸನೋ ಜಿತಶ್ವಾಸ. ಮೂರನೇದು ಜಿತಸಂಗ. ಪ್ರಾಣಾಯಾಮ ಮಾಡ್ತಾ ಕೂತಿದ್ದಾನೆ. ಇನ್ನೇನು ಮೂಗು ಮುಚ್ಚುದ ಅನ್ಬೇಕು 7:15. ಒಳ್ಳೆ ಒಗ್ಗರಣೆ ಹಾಕ್ಬಿಟ್ರಲ್ಲಿ ತೆಗೆದೇ ಬಿಟ್ಟ ಮೂಗು. ಪಾಪ ಗಾಳಿ ಹೊರಗೆ ಬಂದಿಷ್ಟಾಗಲ್ಲ ಹರಡ್ಬಿಡ್ತು ಮೂಗು ಒಂದು. ಏನು ಪ್ರಾಣಾಯಾಮ ಮಾಡ್ತಾನೆ ಹೇಳಿ. ಅದಕ್ಕೇನಂದ ಜಿತಸಂಗ. ಹೊರಗಡೆ ಬರುವ ಯಾವ ವಿಷಯಗಳನ್ನು ಕೂಡ ಒಳಗೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು. ಇಲ್ಲಾಚಾರ್ಯ ಅಡುಗೆ ಮನೆ ದೇವ್ರ ಮನೆ ಒಂದೇ ಕಡೆ ಬಂದಿದೆ. ಹಿಂಗೆ ರೇಚಕ ಮಾಡಿದ್ರು ಒಗ್ಗರಣೆ ವಾಸನೆ, ಪೂರಕ ಮಾಡಿದ್ರು ಒಗ್ಗರಣೆ ವಾಸನೆ, ಕುಂಭಕ ಮಾಡಿಬಿಟ್ರೆ ಕಣ್ಣೆದುರಿಗೆ ಎಲ್ಲ ಉಪ್ಪಿಟ್ಟು ಕೇಸರಿಬಾತ್ ಕಾಣ್ತಾ ಇದೆ. ನಾನೇನು ಪ್ರಾಣಾಯಾಮ ಮಾಡಲಿ? ನಮ್ಮ ಸಮಸ್ಯೆ ನಾವು ದೇವ್ರ ಹತ್ರಕ್ಕೆ ಹಾಕ್ಬಿಡ್ತೀವಿ ತೊಗೊಂಡೋಗಷ್ಟೇ ಅಲ್ವಾ? ತಮಾಷೆಗೆ ಹೇಳಿದ್ದಷ್ಟೇ. ಸಾಧಕರಾದವರಿಗೆ ಎಲ್ಲೇ ಇದ್ದರೂ ಏನೇ ಮಾಡ್ತಿದ್ರು ಸಾಧನೆ ಅಂತನ್ನೋದು ಹಾಗೇ ಆಗುತ್ತೆ. ದೇವರು ಮಾಡಿಸ್ಬೇಕಷ್ಟೇ ಸಾಧನೆ. ಜಿತಸಂಗ, ಸಂಘವನ್ನು ಬಿಡುವಂಥದ್ದು. ಸಂಘ ಬಿಡೋದು ಅಂದ್ರೆ ಅರ್ಥ ಏನು? ಅಲ್ಲಿ ಇರೋದು ಇಲ್ಲದೆ ಇರೋದು, ಅಟ್ಯಾಚ್ಮೆಂಟ್ ಬಿಡುವಂಥದ್ದು, ಅಭಿಮಾನ ಬಿಡುವಂಥದ್ದು. ಅದನ್ನೇ ಕರೀತಾರೆ ಪ್ರತ್ಯಾಹಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಆರನೇದು ಯಾವುದು? ಇಂದ್ರಿಯಗಳನ್ನೆಲ್ಲ ಒಳಗೆ ಇಳ್ಕೊಂಡ್ಬಿಡೋದು. ಜಿತೇಂದ್ರಿಯರಾಗೋದು. ಜಿತೇಂದ್ರಿಯರಾಗೋದು ಅಂದ್ರೇನು? ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು. ಮನಸ್ಸು ಗಟ್ಟಿಯಾಗಿದೆ, ಹೊರಗಿಂದ ಏನೂ ಬರ್ತಾ ಇಲ್ಲ, ಮನಸ್ಸು ಖಾಲಿಯಾಗಿದೆ. ಖಾಲಿಯಾದ ಮನಸ್ಸಲ್ಲಿ ಏನು ಕೊಟ್ರಿ ಫುಡ್ ಅದಕ್ಕೆ ಅಂತಂದ್ರೆ ಧಾರಣ ಮಾಡ್ರಿ ಅಂತ. ಧಾರಣ ಮಾಡ್ಲಿಕ್ಕೆ ಏನು ಮಾಡಬೇಕು? ದೇವರ ರೂಪಗಳ ಚಿಂತನೆಯನ್ನು ಮಾಡಬೇಕು. ಮನಸ್ಸು ಖಾಲಿಯಾಗಿದೆ, ಹೊರಗಿನ ಪದಾರ್ಥಗಳಿಲ್ಲ. ಅವನೇನು ಮಾಡ್ತಾನೆ ಸಾಧಕ? ದೇವರ ರೂಪಗಳ ಧ್ಯಾನ. ಮಲಗಿರುವಂತಹ ದೇವರು, ಕೂತಿರುವಂತಹ ದೇವರು, ನಿಂತಿರುವಂತಹ ದೇವರು, ಪದ್ಮಾಸನದಲ್ಲಿ ಕೂತ ದೇವರು, ಯೋಗಾಸನದಲ್ಲಿ ಕೂತ ದೇವರು, ಪಾಠ ಮಾಡುವ ದೇವರು, ನನ್ನನ್ನು ನೋಡಿ ನಗತಾ ಇರುವಂತಹ ದೇವರು, ಹೀಗೆಲ್ಲ ಉಪಾಸನೆ ಮಾಡುವ ಮೊದಲಿಗೆ ಓಡಾಡಬೇಕಲ್ಲ. ಪಾತಾಳದಿಂದ ಸತ್ಯಲೋಕದ ತನಕ ದೇವರದ್ದೇ ರೂಪ ಅಂತ ಅನುಸಂಧಾನ ಮಾಡಬೇಕು. ಪಾತಾಳ ಅನ್ನೋ ದೇವರ ಕಾಲು, ನಾವಿರುವಂತಹ ಭೂಲೋಕ ದೇವರ ಉದರ ನಾಭಿ, ಸತ್ಯಲೋಕ ದೇವರ ತಲೆ, ಅದರ ಮಧ್ಯ ಬರೋದೆಲ್ಲವೂ ದೇವರ ಅವಯವಗಳು ಅಂತ ಸ್ಥೂಲವಾದ ಭಗವದ್ ರೂಪವನ್ನು ಅರ್ಥಾನುಸಂಧಾನವನ್ನು ಮಾಡ್ಕೊಳ್ತಾನೆ ಆ ಸಾಧಕ ಜೀವ. ಅರ್ಥಾನುಸಂಧಾನವನ್ನು ಮಾಡಿಕೊಂಡಾದ ಮೇಲೆ ಅವನು ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ, ಸಂಚಾರ ಮಾಡ್ತಾನೆ ಕಾಡಲ್ಲಿ. ಒಂದ್ಸಲ ಊರಿಗೆ ಬರಬೇಕು ಅಂತ ಆಸೆ ಆಯ್ತು. ಊರಿಗೆ ಬರಬೇಕು ಅಂತ ಆಸೆ ಆದಾಗ ಮಲ್ಕೊಳ್ಳೋದಿಲ್ಲಿ, ನಿದ್ದೆ ಮಾಡಬೇಕಲ್ಲ. ಅದಕ್ಕೆ ನಮ್ಗೇನು ಟೆನ್ಷನ್ ಇಲ್ಲ, ನಾವು ತೊಗೊಂಡೋಗ್ಬಿಡ್ತೀವಿ. ಈಗಲೇ ದೇವ್ರ ಪೆಟ್ಟಿಗೆ ತೊಗೊಂಡೋಗಲ್ಲ, ಹಾಸಿಗೆ ತೊಗೊಂಡೋಗ್ಬಿಡ್ತೀವಿ. ಅದು ಬಂದ್ಬಿಟ್ಟಿದೆ ಇವಾಗ. ಸುತ್ತಕೊಂಡು ಹಾಸಿಗೆ ಒಳ್ಳೆ ಬ್ಯಾಗ್ ಥರ ಇರುತ್ತದು. ಅದ್ರ ಮಧ್ಯ ಸಾಲಿಗ್ರಾಮ ಪೆಟ್ಟಿಗೆ ಇಟ್ಕೊಂಡ್ರೆ ಆಗೋದು, ಏನು ದೋಷ ಏನಿಲ್ಲ. ಆಗಿರೋದು ನೋಡಿರೋದು ಹೇಳ್ತಾ ಇರೋದು ಅಷ್ಟೇ, ನಾವೆಲ್ಲ ಯಾವ ಲೆವೆಲಲ್ಲಿ ಇದ್ದೀವಿ ಅಂತ. ಅದಾದ ಮೇಲೆ ನಗು ಬರುತ್ರಿ. ಗಂಗಾ ತೀರದಲ್ಲಿ ಸ್ನಾನ ಮಾಡಿದಾಗ ಚಳಿ ಆಗೋಗುತ್ತೆ, ಹಾಸಿಗೆ ತಂದುಬಿಟ್ಟಿದ್ದೀವಿ, ಏನು ಮಾಡಿ ಲಗೇಜ್ ಜಾಸ್ತಿ ಆಗೋಗುತ್ತೆ ಅಂತೇಳಿ ಮೆತ್ತಗಿರುತ್ತಲ್ಲ, ಅದ್ರ ಮಧ್ಯದಲ್ಲಿ ಸಂಪುಷ್ಟ, ಶಂಖ, ಗಂಟೆ ಎಲ್ಲ ತುರುಕಿಟ್ಟು ಅದು ನನ್ನೇ ಕೇಳಬೇಕಾ? ಅದರ ಸ್ನಾನ ಕೊಟ್ಟೋಗಿ ನಮ್ಮ ದೇವ್ರ ಪೆಟ್ಟಿಗೆ ತೆಕ್ಕೊಡ್ತೀರಾ ಅಂತ. ಎಲ್ಲಿದೆ? ಅವ್ರು ಹೆಂಡತಿ ಬರ್ತಾರೆ, ಹಾಸಿಗೆ ತೆಗೀರಿ, ಜಿಪ್ ತೆಗೆದುಬಿಡಿ ಆತಾರೆ, ಸದ್ದಿಲಿ ಇಟ್ಟಿರ್ತಾನೆ ಯಜಮಾನ್ರು ತೆಕ್ಕೊಡ್ರಿ. ಆ ದೇವ್ರಿಗೆ ಏನು ಪುಣ್ಯ ಮಾಡಿದ್ನೋ ದೇವರಿಗೆ. ಅದೇ ನಾವು ಯಾವ ಲೆವೆಲ್ಲಲ್ಲಿ ಇದ್ದೀವಿ ನಾವು ಹೇಳೋದು ಅತ್ಯಂತ ಆಶ್ಚರ್ಯ ಆಗುತ್ತೆ ನಮ್ಗೆ ಇದೆಲ್ಲ ನೆನೆಸ್ಕೊಂಡ್ರೆ. ಸಾಧನೆ ಮಾಡಿದಾಗೂ ಸಾಧನೆ ಮಾಡದೆ ಒಟ್ಟಿನಲ್ಲಿ ಸಾಧನೆ ಆಗಬೇಕು, ಅನುಗ್ರಹ ಆಗಬೇಕು ದೇವರು. ಮಾಡ್ತಾನೆ ಸ್ವಾಮಿ. ಹಾಸಿಗೆ ಎಲ್ಲಿ ತಂದೆಯೋ ಏನು ತಂದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಪೂಜೆ ಮಾಡಿದ್ಯಲ್ಲಪ್ಪ, ನೀರು ಹಾಕಬೇಕು ಅನ್ನೋ ಬುದ್ಧಿ ಬಂತಲ್ಲಯ್ಯ, ನೀನು ಕಾಪಾಡ್ತೀನಿ. ಯಾವುದೋ ಒಂದು ಜನ್ಮಕ್ಕೆ ಒಳ್ಳೆ ಕೃಷ್ಣಾಜನದ ಬ್ಯಾಗಲ್ಲಿ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೊಟ್ಟು ಶುದ್ಧವಾಗಿ ನೀನು ಪೂಜೆ ಮಾಡಿಸ್ತೀನಯ್ಯ, ಒಳ್ಳೆಯದಾಗಲಿ. ದೇವರು ಏನು ಹೊಡೆಯಲ್ಲ, ಬೈಯಲ್ಲ. ನನ್ನ ಮುಟ್ಟೋ ಮನಸ್ಸಾದರೂ ಬಂತಲ್ಲ, ಹಾಸಿಗೆ ಮಧ್ಯ ತಗೊಂಡು ಹೋಗುವ ಬುದ್ಧಿಯಾದರೂ ಬಂತಲ್ಲ, ಕಾಪಾಡ್ತಾನೆ ದೇವರು. ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನರಿಷ್ಠ ಹಾಗಂತ ಹೇಳ್ಬಿಟ್ಟಿದ್ದಾರೆ ಭಾಗವತದಲ್ಲಿ. ತುರ್ಕೊಂಡು ಹೋಗ್ಬಿಡೋಣ ಬ್ಯಾಗ್ ಸಂದಿಲಿ ಅಂತ ಅಂದ್ಬಿಡ್ಬೇಡಿ, ಮಾಡೋದಲ್ಲ. ಮಲ್ಕೋಬೇಕಲ್ಲ. ಶುಕಾಚಾರ್ಯ ಅಂತಾರೆ, ನೀನು ಎಲ್ಲ ಬಿಟ್ಟಿದ್ಯಾ ಅಲ್ವಾ, ಹಾಸಿಗೆ ಯಾಕೆ ಮತ್ತೆ ಮಲ್ಕೊಳ್ಳೋದಲ್ಲಿ? ಭೂಮಿಲೇ ಮಲಗಯ ಅಂತಾರೆ. ಸತ್ಯಾಂಶಿತೋ ಕ್ಷಿಂ ಕಶಿಪೋ ಪ್ರಯಾಸೈ
ಭೂಮಿ ಇದೆಯಲ್ಲ, ಹಾಸಿಗೆ ಯಾಕೆ ಕಷ್ಟಪಡ್ತೀಯ ಸ್ವಾಮಿ? ಆ ಹಾಸಿಗೆ ಬೇಡ, ತಲೆಗೊಂದು ಇಂಬು ಬೇಕಲ್ಲ ಅಂತಂದ್ರೆ ತೋಳಿದೆಯಲ್ಲ ಇಟ್ಕೋ ಮಲಗು. ಸರಿ, ಊಟ ತಿಂಡಿಗೆ ಏನಾದರೂ ಬೇಕಲ್ಲ ಸ್ವಾಮಿ? ಕೈ ಇದೆಯಲ್ಲಯ್ಯ, ಮನೆಗೆ ಹೋಗು, ಹಾಕ್ತಾರೆ, ನೀರು ಕುಡಿ, ತಿಂದುಬಿಡು, ಕೈ ತೊಳ್ಕೊ. ಕಂಬಕ್ಕೆ ಮಾತ್ರ ಬರ್ಸ್ಬೇಡ ನೀರು ಅಂತ, ನೀರಲ್ಲೇ ಕೈ ತೊಳ್ಕೊಂಡು ಮನೆಗೆ ಹೋಗು, ಆಯ್ತಾ? ಅಷ್ಟಾದ್ಮೇಲೆ ಬಟ್ಟೆ ಬೇಕು. ಬಟ್ಟೆ ಬೇಡ, ಆಕಾಶ ಇದೆಯಲ್ಲ ಉಟ್ಕೊಂಡ್ಬಿಟ್ಟು ತಗೊಂಡು ಅದನ್ನ. ಸ್ವಾಮಿ, ಆಕಾಶವನ್ನ ಉಟ್ಕೊಳ್ಳೋಷ್ಟು ದಿಗಂಬರನಾಗುವಷ್ಟು ನನಗಿನ್ನೂ ಪ್ರಬುದ್ಧತೆ ಬಂದಿಲ್ಲ, ಮೆಚುರಿಟಿ ಬಂದಿಲ್ಲ. ಏನು ಮಾಡಲಿ? ಬೀದಿಗೆ ಹೋಗಯ್ಯ, ಯಾರೋ ಹರಿದ ಚಿಂದಿ ಬಟ್ಟೆ ಬಿಸಾಕಿರ್ತಾರಲ್ಲ, ತಗೋ ಉಟ್ಕೋ ಅದನ್ನ. ಮತ್ತು ರಾತ್ರಿ ಮಲ್ಕೊಳ್ಳೋಕ್ಕೆ ಏನು ಮಾಡಲಿ? ನಾಯಿ ನರಿ ಮಲಗಿರುತ್ತಲ್ಲ ಆ ಬಿಲ, ಅದ್ರ ಪಕ್ಕ ಹೋಗಿ ಮಲಗ್ಬಿಡು. ಯಾರೂ ಫ್ರೆಂಡ್ ಇಲ್ವಲ್ಲ ಅಂದರೆ ಕೃಷ್ಣ ಇದಾನಲ್ಲ. ಕಿಂ ಅವಧೂತ ಸುಗೃನ್ನ ಕೃಷ್ಣ. ಫ್ರೆಂಡ್ ಇಲ್ವಲ್ಲ ಮಾತಾಡಕ್ಕೆ ಅಂದ್ರೆ ಅವಧೂತರಿಗೆ ಸ್ನೇಹಿತನಾಗಿ ಕೃಷ್ಣ ಇದಾನೋ ಇಲ್ವೋ? ಅವಧೂತ ಏನಂತಾನೆ? ಕೃಷ್ಣ ಇದ್ದಾನೆ. ಭಯ ಯಾಕೆ? ನರಿಯ ಬಿಲದಲ್ಲೂ ಮಲಗಬಹುದು, ಹಾವಿನ ಬಾಯಲ್ಲೂ ಮಲಗಬಹುದು. ಪ್ರಹ್ಲಾದರಾಜನು ಸಾಕ್ಷಿ. ಎಲ್ಲ ಕಡೆಯಲ್ಲೂ ದೇವರನ್ನು ಕಾಣ್ತಾ ನಿರ್ಭೀತರಾಗಿ ಸಾಧನೆಯನ್ನು ಮಾಡಿಕೊಂಡ ಮಹಾನುಭಾವರು. ಆದ್ದರಿಂದ ನಮಗಲ್ಲ ಇದೆಲ್ಲ. ಇಷ್ಟೆಲ್ಲ ಆದಮೇಲೆ ಅವನು ಏಕಾಂತವಾಗಿ ಕೂಡ್ದ. ಇನ್ನು ಬದುಕಿದ್ದು ಸಾಕಪ್ಪ, ಈ ಲೋಕ ಬಿಟ್ಟು ತೊಲಗಿ ಹೋಗೋಣ, ಭೂಮಿಯನ್ನು ಬಿಟ್ಟು ಬಿಡೋಣ ಅಂತ ಆಲೋಚನೆ ಮಾಡಿ ವೀರಾಸನದಲ್ಲಿ ಕೂತ. ವೀರಾಸನ ಅಂದ್ರೇನು? ಎರಡು ಮಂಡಿ ಮುಂದೆ ಬರಬೇಕು, ಹೀಗಿರಬೇಕು. ಹಿಮ್ಮಡಿಯ ಮೇಲೆ ಪೃಷ್ಠಭಾಗವನ್ನು ಊರಬೇಕು. ಆ ಪೃಷ್ಠದ ಮಧ್ಯಭಾಗ ಖಾಲಿ ಇರಬೇಕು, ಗಾಳಿ ಮೇಲೆ ಬರಲಿಕ್ಕೆ ಶುರುವಾಗುತ್ತೆ. 6 ಚಕ್ರಗಳು ಒಂದೇ ಸ್ಟ್ರೈಟ್ ಲೈನ್ ತರ್ತಾನೆ ಸಾಧಕ. ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ಮಣಿಪುರ, ವಿಶುದ್ಧ ಮತ್ತು ಆಜ್ಞಾ ನೇರವಾಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಿರುತ್ತೆ 6 ಚಕ್ರಗಳು. 6 ಚಕ್ರಗಳನ್ನು ಒಂದೇ ಲೈನ್ಗೆ ಅವನು ಏನು ಮಾಡ್ತಾನೆ? ತಗೊಂಡು ಬರ್ತಾನೆ. ತಗೊಂಡು ಬಂದಾಗ ಆ ಒಂದೇ ಲೈನ್ನಲ್ಲಿ ಅವನಿಗೆ ಬೆಳಕಿನ ಮಾರ್ಗ ಅನ್ನೋದು ಕಾಣುತ್ತೆ. ನಾನು ಯಾವ ಮಾರ್ಗದಲ್ಲಿ ನನಗೆ ಎಕ್ಸಿಟ್ ಇದೆ, ಎಕ್ಸಿಟ್ ಕಾಣ್ತಾ ಇರುತ್ತೆ ಅವನಿಗೆ. ಇಲ್ಲಿಂದ ಬರ್ತಾ ಇರುತ್ತೆ, ಇಲ್ಲಿಂದ ಬರ್ತಾ ಇರುತ್ತೆ, ಕಣ್ಣಿಂದ ಬರ್ತಾ ಇರುತ್ತೆ, ಮೂಗಿಂದ ಎಕ್ಸಿಟ್ ಇದೆ, ಬೇಕಾದಷ್ಟಿದೆ ಅವನಿಗೆ. ಆದರೆ ಅವನು ಕಾಯ್ತಾ ಇರುವಂಥ ಯಾವ ಎಕ್ಸಿಟಲ್ಲಿ? ಈ ಎಕ್ಸಿಟಲ್ಲಿ ಕಾಯ್ತಾ ಇದ್ದಾನೆ ಅವನು. ಅದಕ್ಕೆ ಏನು ಮಾಡಬೇಕು? ಅವನು 6 ಚಕ್ರಗಳನ್ನು ಸ್ಟ್ರೈಟ್ ಲೈನಿಗೆ ತರಲೇಬೇಕು. ಆ ಸ್ಟ್ರೈಟ್ ಲೈನಿಗೆ 6 ಚಕ್ರವನ್ನು ತರಬೇಕು ಅಂದರೆ ಅವನು ಏನು ಮಾಡಬೇಕು? ಪ್ರಾಣಗಳನ್ನು ಕಂಟ್ರೋಲಿಗೆ ತಗೊಂಡಿರಬೇಕು. ವಾಯುದೇವರ ಅನುಗ್ರಹ ಅವನಿಗಾಗಿರ್ಬೇಕು. 6 ಚಕ್ರಗಳು ಒಂದೊಂದು ಬಣ್ಣ, ಒಂದೊಂದು ಭಗವದ್ ರೂಪಗಳು. ಅದನ್ನೆಲ್ಲ ಅನುಸಂಧಾನ ಮಾಡ್ತಾ ಜೀವ ಪ್ರಾಣವಾಯು ಏನಿದೆ ನಿಧಾನವಾಗಿ ಮೇಲ್ತರ್ತಾನೆ. ತರ್ತಾ ಇದ್ದಾನೆ ಮೇಲೆ. ತಂದು 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 ಹೃದಯದಲ್ಲಿ ತಂದ. ಆ ಹೃತ್ಕರ್ಣಿಕಾದಲ್ಲಿ, ಯೋಗದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪರಮಾದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಹೃತ್ಕರ್ಣಿಕ ಹೀಗಿದೆ, ಹೀಗಿದೆ, ಅಧೋಮುಖವಾಗಿದೆ. ಮೂಲೇಶ ಅಗ್ರೇಶ ಪ್ರಾದೇಶರಿದ್ದಾರೆ. ಯಾವಾಗ ಪ್ರಾಣ ಹೋಗ್ತಾ ಇದೆ ಅವ್ರಿಗದು ಹೀಗೆ ನಿಂತ್ಕೊಂಡ್ಬಿಡುತ್ತೆ. ಕಮಲ ಹೀಗಿತ್ತಲ್ಲ, ಅದು ಊರ್ಧ್ವಮುಖವಾಗಿ ನಿಂತ್ಕೊಳ್ತು. ಊರ್ಧ್ವಮುಖವಾಗಿ ನಿಂತಾಗ 4 ರೀತಿಯ ವರ್ಣನೆ ಇದೆ. ನಾನು ಒಂದು ವರ್ಣನೆಯನ್ನು ಮಾಡ್ತೇನೆ. ಕಮಲ ಅರಳಿಬಿಡ್ತು. ಕಮಲ ಅರಳಿದಾಗ ಅಲ್ಲಿ ಭಗವಂತನ 9 ಸ್ತ್ರೀ ರೂಪಗಳು ಕಾಣುತ್ತೆ. ಫಸ್ಟ್ ಅವನಿಗೆ ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪೃಥ್ವಿ, ಸತ್ಯ, ಈಶಾನ ಅಂತ ದೇವರದ್ದೇ 9 ರೂಪಗಳು, 9 ದಳ ಕಮಲದಲ್ಲಿ. ಅದರ ಮಧ್ಯ ಕರ್ಣಿಕಾ ಅಂತ ಬರುತ್ತೆ, ನಾಳ. ಅದರಲ್ಲಿ ಸೂರ್ಯಮಂಡಲ, ಚಂದ್ರಮಂಡಲ, ವನ್ಯಮಂಡಲ, ಶ್ರೀ ಭೂ ದುರ್ಗಾ. ಅದರ ಮಧ್ಯದಲ್ಲಿ ಅವನನ್ನೇ ನೋಡ್ಕೊಳ್ತಾನೆ. ನಾನು ಬಿಡಬೇಕಲ್ಲ ಹೊರಗಿವಾಗ ಅಂತ. ಅವನು ಎಲ್ಲಿದ್ದಾನೆ? ಮುಖ್ಯ ಪ್ರಾಣದೇವರ ಪಾದಕಮಲಗಳನ್ನು ಆಶ್ರಯ ಮಾಡಿಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ವಾಯುದೇವರು ಕಾಣ್ತಾರೆ. ಅಲ್ಲಿಂದ ಇನ್ನೂ ಒಳಗೆ ಇಳಿದು ನೋಡಿದಾಗ ಸ್ವಬಿಂಬ ರೂಪನಾದಂತಹ ಶ್ರೀಹರಿ ದರ್ಶನ ಕೊಡ್ತಾನೆ. ನೋಡಿದ್ನಲ್ಲ ಅವನು, ಅವನ ಬಿಂಬ ಯಾವುದು ಅಂತ ಗೊತ್ತಲ್ಲ, ಯಾವುದೋ ಒಂದು ಬಿಂಬ ರೂಪ, ನರಸಿಂಹ ಅಂತ ಇಟ್ಕೊಳ್ಳೋಣ ನಾವು. ಲಕ್ಷ್ಮೀ ಸಹಿತನಾದ ಸ್ವಾಮಿ ನಗ್ತಾ ಇರ್ತಾನಂತೆ. ಯಾಕೆ ನಗ್ತಾನೆ? ನಗ್ತಾನೆ, ಇನ್ನಿಂದ ಆಗೋಯ್ತಪ್ಪ, ನಾನು ನೀನು ಇಬ್ಬರೇ, ನಮ್ಮಿಬ್ಬರ ಮಧ್ಯದಲ್ಲಿ ಬೇರೆ ಯಾರೂ ಇಲ್ಲ. ನಗ್ತಾನೆ ದೇವರು. ನನ್ನ ಪುರಂದರದಾಸರ ಒಂದು ಕೃತಿಯಲ್ಲಿ ಚೆನ್ನಾಗಿ ಹೇಳ್ತಾರೆ. ಕಣ್ಣಿನೊಳಗೆ ನೋಡೋ ಶ್ರೀಹರಿಯ, ಒಳಗಿಂದಲಿ ನೋಡೋ ಭೂಜಗದೊಡೆಯ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈಶನ 3
ಸಾಧಿಸಿ ಸುಷುಮ್ನ ಏರು. ಹೇಳಕ್ ತುಂಬಾ ಸುಲಭ ಆಗಿದೆ. ನಿಮ್ಗೆ ಅನುಭವ ಆಗಿದೆಯಾ ಅಂತಂದ್ರೆ ನನಗೆ ದೇವರ ಅನುಭವ ಆಗಿದೆ. ಸುಮ್ಮನೆ ಹೇಳೋದಷ್ಟೆ. ಯಾವತ್ತಾದ್ರೂ ಒಂದಿನ ಅನುಭವ ಆಗಲಿ ಅಂತ ಆಸೆ, ಹೇಳೋದಷ್ಟೆ. ಆಗತ್ತೆ ಒಂದಿನ ಖಂಡಿತವಾಗ್ಲೂ